ಸೂಜಿ ಹಾಗೆ ನೀ ಮುಂದೆ ಜನ್ನಂತೆ ನೀ ಮುಂದೆ ರೋಗಿಯಾಗಿ ನಾ ಹಿಂದೆ ಬರುವೆನು ನೀ ನನ್ನ ಒಬ್ಬ ಫಸ್ಟ್ ಟೈಮ್ ಹೈಟಲ್ ಮ್ಯಾಚ್ ಆಗ್ತಾ ಇರೋದು ಅಲ್ವಾ? ತಮ್ಮ ಹೆಸರು ಶ್ರೇಯಾ. ಇವಾಗ 3 ಜನ ನನಗೆ ಡ್ಯಾನ್ಸ್ ಹೇಳ್ಕೊಡ್ಬೇಕು, ನಾನು ಡ್ಯಾನ್ಸ್ ಮಾಡ್ಬೇಕು. ಓಕೆ, ಈಗ ಗೊತ್ತಾಯ್ತು ಯಾಕೆ ಸಾಂಗ್ ಸೆಲೆಕ್ಟ್ ಮಾಡಿದ್ರೆ ಅಂತ. ಈಗ ಗೊತ್ತಾಯ್ತು. ಹುಡುಗಿರೇನಪ್ಪ ಕುಡಿದ್ಮೇಲೆ ಮೈ ಮೇಲೆ ಬೀಳ್ತಾರೆ. ವೆರಿ ಬ್ಯಾಡ್ ಕಳ್ಳಿ. ಏನ್ ತಿಂತೀರ ತಾವು? ಮೈಕ್ ಕೊಡ. ಬನ್ನಿ ಬನ್ನಿ. ಒಂದ್ ನಿಮಿಷ. ನೀ ಇಲ್ಲಾಂದ್ರೆ ಅಲ್ಲಾಡಿದ್ರೆ ಚೆನ್ನಾಗಿರಲ್ಲ, ಹೇಳಿದೀನಿ ಆಯ್ತಾ? ಇವನಿಗೆ ತುಂಬಾ ದಿನದಿಂದ ಆಸೆ ಐತಂತೆ ಹೆಣ್ಮಕ್ಳ ಜೊತೆ ಡ್ಯಾನ್ಸ್ ಮಾಡಕ್. ಹಾಕ ಮ್ಯೂಸಿಕ್ ಹಾಕ. ಬೇಡ ಬೇಡ. ಇದು ಏನಂದ್ರೆ ಇವನು ನಾಗಿ ಅಂತ ನಮ್ಗೆ ಮೈಕು ಎಲ್ಲ ಕೊಡೋದು ಇವನೇ. ಇವನ್ ಮನೇಲೂ ಹಿಂಗೆ, ಯಾಕಂದ್ರೆ ಇವನ್ಗೆ 3 ಜನ ಹೆಂಡ್ತಿರು. ಅದಕ್ಕೆ ಇಲ್ಲಿ 3 ಜನ ಹೆಣ್ಮಕ್ಳ ಜೊತೆ ಡ್ಯಾನ್ಸ್ ಮಾಡಿದ್ದು. ಗೊತ್ತಾಯ್ತು ನನಗೆ. ಕಳ್ಳ ಏನಕ್ಕೆ ಬಂದು ಹೇಳಿದೆ ಅಂತ ಅಲ್ಲ? ಕಳ್ಳ ಪಾಪ ಮಿಸ್ಟರ್ ಲೋಕೇಶ್ ಅವ್ರು ಶೂಟಿಂಗ್ ಹೋಗ್ತೇನೆ ಅಂತ ಮನೇಲಿ ಹೇಳ್ಬಿಟ್ಟು ಬಂದಿದ್ದಾರೆ. ಇವಾಗ ಇದನ್ನ ನೋಡಿದ್ರೆ ಮನೆಗೆ ಹೋದ್ಮೇಲೆ ಶೂಟಿಂಗ್ ಆಗುತ್ತಲ್ಲ. ಸೂಪರ್. ಏನಮ್ಮ ಓದ್ತಾ ಇರೋದಿನ? ಓಕೆ, ಎಕ್ಸಾಮ್ ಎಲ್ಲ ಚೆನ್ನಾಗಿ ಪಾಸ್ ಆದ್ಮೇಲೆ ನನ್ನ ಹತ್ರ ಮಾತಾಡಾಯ್ತಾ? ಅಲ್ಲಿವರೆಗೂ ಡಿಸ್ಟರ್ಬ್ ಮಾಡಲ್ಲ. ಎಕ್ಸಾಮ್ ಮುಗೀತು, ಡಿಸೆಂಬರ್ ಅಲ್ಲೇ ಮುಗೀತು. ಓ ನೋಡ್ರ ಈಗ. ಈಗ ಏನ್ ಮಾಡ್ಬೇಕು ಅಂತ ನಾವಿಬ್ರು ಡಿಸ್ಕಸ್ ಮಾಡ್ಕೋತೀವಿ. ನಿಮ್ಗೆ ಯಾಕೆ? ನಿಮ್ಗೆ ಯಾಕೆ? ನಂಗೆ ಕ್ಯಾಶುಯಲ್ ಆಗಿ ಕೇಳ್ತಾ. ಕ್ಯಾಶುಯಲ್ ಆಗಲ್ಲ, ನಾವು ಸ್ಪೆಸಿಫಿಕ್ ಆಗಿ ಮಾತಾಡ್ತಾ ಇದೀವಿ. ಏನಪ್ಪ ಇವ್ರ? ಹಾ, ನಿಂದು ಎಕ್ಸಾಮ್ ಮುಗಿತಪ್ಪ? ಹಾ, ಸೆಕೆಂಡ್ ಇಯರ್ ಬಿಕಾಮ್. ಸೆಕೆಂಡ್ ಇಯರ್ ಬಿಕಾಮ್. ಇನ್ನು ಎಕ್ಸಾಮ್ ಮುಗ್ತಿಲ್ವಾ? ಆಯ್ತು, ಎಕ್ಸಾಮ್ಸ್ ಆಯ್ತು. ಹೌದಾ? ಹೇಳಿ ಏನಾದ್ರು ಹೇಳಿ. ಏನ್ ಮಾಡ್ಬೇಕು ಅಂತ ಇದೀರಾ? ಅದ್ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಿಮ್ಗೆ ಯಾಕೆ? ನಾವಿಬ್ರು ಡಿಸ್ಕಸ್ ಮಾಡ್ತೀವಿ. ನೀನಮ್ಮ ನಿಂದ ಎಕ್ಸಾಮ್ ಬರ್ದಾಯ್ತಪ್ಪ? ಆಯ್ತು, ಸೆಕೆಂಡ್ ಇಯರ್ ಬಿಕಾಮ್. ಇವಾಗ ಎಲ್ಲರದ್ದು ಎಕ್ಸಾಮ್ ಮುಗಿತಾ? ವೆರಿ ಗುಡ್. ಇವರೆಲ್ಲ ಎಕ್ಸಾಮ್ ಮುಗಿಸಿದಾರೆ, ನಾನು ಎಕ್ಸಾಮ್ ಬರ್ದೇ ಇಲ್ಲ. ಸೊ ಮ್ಯಾಚ್ ಆಗುತ್ತೆ. ಅಲ್ಲ ಮಿಸ್ಟರ್ ಲೋಕೇಶ್, ಅವ್ರು ಹೇಳಿದ್ರು ನಾವಿಬ್ರು ಡಿಸ್ಕಸ್ ಮಾಡ್ತೀವಿ ಅಂತ. ನೀವೆಲ್ಲ ಡಿಸ್ಕಸ್ ಮಾಡ್ತಾ ಇರಿ, ನಾನು ಶ್ರೇಯಾ ಡಿಸ್ಕಸ್ ಮಾಡ್ತೀವಿ. ಯಾರ ಜೊತೆ ಡಿಸ್ಕಸ್ ಮಾಡ್ತೀಯಮ್ಮ ನೀನು? ಅಂದ್ರೆ ಒಬ್ಬರಾದ್ಮೇಲೆ ಒಬ್ಬರ ಜೊತೆ ಡಿಸ್ಕಸ್ ಮಾಡ್ತೀವಿ. ತುಂಬಾ ದೊಡ್ಡ ಡಿಸ್ಕಷನ್ ನಡೆಯುತ್ತೆ. ಅಲ್ಲ ಮಿಸ್ಟರ್ ಲೋಕೇಶ್, ಬರೀ ಹೈಟ್ ಅಲ್ಲಿ ಮಾತ್ರ ಸೆಟ್ ಆಗಲ್ಲ, ಟಾಕಿಂಗ್ ಸ್ಟಾರ್ ಮಾತಲ್ಲೂ ಸೆಟ್ ಆಗ್ತಾರೆ. ಸೂಪರ್. ಹೋಗಿ ಕೂತ್ಕೊಳ್ಳಿ, ಎಂಜಾಯ್ ಮಾಡಿ ಶೋನ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ವೆರಿ ನೈಸ್. ಅವರು ಮಿಸ್ಟರ್ ಲಂಕೇಶ್. ಸೂಪರ್ ಮಿಸ್ಟರ್ ಲೋಕೇಶ್. ಆಡಿಯನ್ಸ್, ಅವರಿ ನೈಸ್ ಪೊಲ್ಯೂಷನ್. ಸೂಪರ್ ಫೆಂಟಾಸ್ಟಿಕ್. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾರೋ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಜಾಕಿ ಸೂಪರ್ ಸೀಸನ್. ಸೂರಾಯ ವೀರರೂಪ ಅಸುರ ಸಂಹಾರ ಶ್ರೀಕರ. ಮನೇಲಿ ಯಾರು ಇದ್ದೀರಾ?
ಸರ್ ಇದೀವಿ, ಬನ್ನಿ. ಏಯ್ 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 ಏನ್ ಸರ್ ಬಂದಿದ್ದು? ಇನ್ಸ್ಪೆಕ್ಟರ್ ಬಗ್ನಿ ಆನ್ ಡ್ಯೂಟಿ. ಅದಕ್ಕೆ ನಾವೇನ್ ಮಾಡ್ಬೇಕು? ವಿಧಾನಸೌಧದ ಮೇಲೆ 4 ಸಿಂಹ ಇದೆ. ಆ ಕಾಣದೇ ಇರೋ 4ನೇ ಸಿಂಹನೇ ನೀವಾ? ನಾನು ಹುಡುಕೊಂಡ್ ಬಂದಿರೋದು. ಸಿಂಹ ಹುಡ್ಕೊಂಡು ಇಲ್ಲಿಗೆ ಬಂದ್ರ ನೀವು? ನೋ, ಹಾ, ಜನರು ಒಳ್ಳೇದಕ್ಕೆ ಅಂತ ನಾವು ಟ್ರಾಫಿಕ್ ರೂಲ್ಸ್ ಅನ್ನ ಮಾಡಿದ್ರೆ ಲವರು ಲೆಟರ್ ಬರೆದು ಹರಿದು ಹಾಕೋ ಹಾಗೆ ಎಲ್ರು ರೂಲ್ಸ್ ನ ಬ್ರೇಕ್ ಮಾಡ್ತಾ ಇದ್ದಾರೆ, ಗಾಳಿಗೆ ತೂರಿ ಗಾಡಿಯನ್ನ ಓಡಿಸ್ತಾ ಇದ್ದಾರೆ. ಇದನ್ನ ಕಂಟ್ರೋಲ್ ಮಾಡೋದಕ್ಕೇನೆ ನಾನು ಚಾರ್ಜ್ ತಗೊಂಡಿದ್ದೀನಿ. ದೊಡ್ಡ ಪಿಂದ ಸಣ್ಣ ಪಿಂದ? ಕಾಮಿಡಿ. ನಾನು ಹೇಳಿದ್ದು ಚಾರ್ಜರ್ ತಗೊಂಡಿದ್ದೀನಿ ಅಂತಲ್ಲ, ಚಾರ್ಜ್ ತಗೊಂಡಿದ್ದೀನಿ ಅಂತ. ಇನ್ಸ್ಪೆಕ್ಟರ್ ಬಗ್ನಿ ಆನ್ ಡ್ಯೂಟಿ. ಅಲ್ಲ, ಅದು ವಿಚಿತ್ರವಾಗಿದೆಯಲ್ಲ ನಿಮ್ಮ ಹೆಸರು? ಎಸ್, ಸೇಮ್ ಪೇಜ್. ನನಗೂ ವಿಚಿತ್ರ ಅಂತ ಅನಿಸುತ್ತೆ, ಹಾ. ಆದ್ರೆ ನನ್ನ ಹೆಸರು ಬಿ ಅಗ್ನಿ ಅಂತ. ಅದು ಇನ್ಷಿಯಲ್ ನ ಸೇರಿಸ್ಕೊಂಡು ಬಗ್ನಿ ಆಗ್ಬಿಟ್ಟಿದೆ. ಸರಿ, ಇಲ್ಲಿಗೆ ಯಾಕೆ ಬಂದಿದ್ದೀರಾ? ನಾವೇನೋ ತಪ್ಪೇ ಮಾಡಿಲ್ವಲ್ಲ? ಮಾಡ್ಸೋಣ. ಅದಕ್ಕೇನಂತೆ, ನನ್ನಂಥ ಪೊಲೀಸ್ ಇನ್ಸ್ಪೆಕ್ಟರ್ ಬಂದ ಮೇಲೆ ತಪ್ಪಿಲ್ಲದೆ ಇದ್ರು ತಪ್ಪು ಮಾಡಿಸ್ತೀನಿ. ನೋಡಿ, ಇದೆಲ್ಲ ಚೆನ್ನಾಗಿರಲ್ಲ. ಸುಮ್ನೆ ನಮ್ಮಂತ ಅಮಾಯಕರ ಮೇಲೆ ಸುಳ್ಳು ಆರೋಪ ಎಲ್ಲ ಹೊರಿಸ್ಬೇಡಿ ನೀವು, ಗೊತ್ತಾಯ್ತಾ? ಹೊರ್ಸದಲ್ಲ, ತಲೆ ಕೆಟ್ರೆ ಬಟ್ಟೆ ಹರಿದುಕೊಂಡು ಆನ್ ಡ್ಯೂಟಿ ಪೊಲೀಸ್ ಮೇಲೆ ಹಲ್ಲೆ ಮಾಡಿದ್ರು ಅಂತ ಕಂಪ್ಲೇಂಟ್ ಹಾಕಿ ಎಳ್ಕೊಂಡು ಹೋಗಿ ರುಬ್ಬುತ್ತೀನಿ. ಆಗ ಏನು ಮಾಡ್ತೀರಾ? ಅಲ್ಲಪ್ಪ, ನಮ್ಮಂತ ಕಾಮನ್ ಪೀಪಲ್ ಏನ್ರಿ ಮಾಡಕ್ಕಾಗುತ್ತೆ? ಎಲ್ಲ ಕಡೆ HD ಕ್ಲಾರಿಟಿ ಕ್ಯಾಮ್ರಾಗಳಿದೆ. ಯಾವ್ದೋ ಒಂದು ಕ್ಯಾಮ್ರಾದಿಂದ ಕ್ಲಿಪ್ ತಗೊಂಡ್ ಹೋಗ್ಬಿಟ್ಟು ನಿಮ್ಮ ಆಫೀಸಲ್ಲಿ ಕೊಟ್ಬಿಡ್ತೀನಿ ಅಷ್ಟೇ, ಇನ್ನೇನ್ ಮಾಡಕ್ಕಾಗುತ್ತೆ? ಬಗ್ನಿಗೇನೆ ಗೂಟನಾ? ಓಕೆ, ಯಾಕಿಷ್ಟೆಲ್ಲ ರಿಸ್ಕು? ನೋಡಿ, ನೀವು ಅದೇನ್ ಕೊಡ್ಬೇಕೋ ಕೊಟ್ಬಿಡಿ, ಮಾಮೂಲಿ ನಾನು ಹೋಗಿ ಬಿಡ್ತೀನಿ. ಏನ್ರಿ ಇದು ಅನ್ಯಾಯ? ಸುಮ್ನೆ ಮನೆಗ್ ಬಂದ್ಬಿಟ್ಟು ದುಡ್ಡು ಕೊಡು ಅಂದ್ರೆ ಯಾವ ರೂಲ್ಸ್ ಇದು? ರೂಲ್ಸ್ ಬೇಕಾ? ರೂಲ್ಸ್ ನೋಡಿ, ಹೊಸದಾಗಿ ಒಂದು ರೂಲ್ಸ್ ಮಾಡಿದೀವಿ. ಡ್ರಿಂಕ್ ಅಂಡ್ ಡ್ರೈವ್ ಇತ್ತಲ್ಲ, ಅದೇ ತರ ನೆಕ್ಸ್ಟ್ ವರ್ಷನು ಡ್ರಿಂಕ್ ಅಂಡ್ ವಾಕ್. ಡ್ರಿಂಕ್ ಅಂಡ್ ಡ್ರೈವ್ ಅಂದ್ರೆ ಕುಡಿದು ಗಾಡಿ ಓಡಿಸಬಾರದು, ಡ್ರಿಂಕ್ ಅಂಡ್ ವಾಕ್ ಅಂದ್ರೆ ಕುಡಿದ ಮೇಲೆ ನಡಿಲೂಬಾರ್ದು. ಯಾವ್ದು ಇದು? ಅಷ್ಟಕ್ಕೂ ಇಲ್ಲಿ ಯಾರು ಕುಡ್ದಿರೋರು ಇಲ್ಲಪ್ಪ, ಅದಕ್ಕೇನ್ ಮಾಡ್ತೀರಾ ನೀವೀಗ? ದುಡಿಯೋದೇ ನನ್ನ ವೀಕ್ನೆಸ್, ಆದರೆ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸಿನೆಸ್. ದುಡಿಯೋದೇ ನನ್ನ ವೀಕ್ನೆಸ್, ಆದರೆ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸಿನೆಸ್. ಹಿರಿಯರ ಮುಂದೆ ಬಾಲಕ, ಬಡವರ ಮನೆಗೆ ಸೇವಕ, ಹುಡುಗರಿಗೆಲ್ಲ. ಈಗ ಏನ್ ಹೇಳ್ತೀರಾ ಸ್ವಾಮಿ? ಒಂದ್ ನಿಮಿಷ ಈ ಕಡೆ ಬನ್ನಿ ಸರ್. ರೇ ಮುತ್ತು ಏನಾಯ್ತು? ರೇ ಪಾರ್ತ್ರೆ, ನೀವು ಕುಡಿತೀರೇನ್ರಿ? ಅಪಾರ್ಥ ಮಾಡ್ಕೋಬೇಡಿ. ನೋಡಿ, ಏನಾಯ್ತು ಅಂದ್ರೆ, ನಾನ್ ದಿವಸ ನನ್ನ ದೇಹ ಸೌಂದರ್ಯ ಕಾಪಾಡಕ್ಕೋಸ್ಕರ ವಾಕಿಂಗ್ ಹೋಗ್ತಾ ಇರ್ತೀನಿ. ಅದೇನ್ ವಿಸಿಲ್ ಹಾಕೊಂಡಿದ್ರಾ? ವಾಕಿಂಗ್ ಹೋಗ್ಬೇಕಾದ್ರೆ ನನಗೆ ಡಿಸ್ಟರ್ಬ್ ಆಗ್ಬಿಟ್ಟು ಅಂತಿರ್ತೇನೆ. ಆಗೆಲ್ಲ ಜನ ದಾರಿ ಬಿಟ್ಬಿಡ್ತಾರೆ. ನನ್ ಪಾಡಿ ನಾನು ವಾಕಿಂಗ್ ಹೋಗ್ತಾ ಇರ್ತೀನಿ. ಹಾಗೆ ವಾಕಿಂಗ್ ಹೋಗ್ತಿದ್ದಾಗ ಇವನು ಇಷ್ಟೊಳ್ಳೆ ಕೆಟ್ಟ ಹೊಟ್ಟೆ ತುಂಬಾ ಕುಡಿದ್ಬಿಟ್ಟು ಗಟಾರದಲ್ಲಿ ಬಿದ್ದೋಗ್ಬಿಟ್ಟಿದ್ದ. ನೋಡ್ದೆ, ಇವ್ ನೋಡ್ಬಿಟ್ಟು ಇವ್ನು ಹಾಗೆ ಹೋಗ್ಬಿಟ್ರೆ ಇವನ್ನೆಲ್ಲ ಅಪಾರ್ಥ ಮಾಡ್ಕೊಂಡ್ಬಿಡ್ತಾನ ಅಂದ್ಬಿಟ್ಟು ಇವನ್ನ ಹಾಗೇನೆ ಕಷ್ಟಪಟ್ಟು ಎತ್ಕೊಂಡ್ ಬಂದೆ ಇವನ್ನ. ಅಲ್ಲೋ, ನಾನು ಒಬ್ಬ ಪೊಲೀಸ್ ಆಫೀಸರ್ ನಿಂತಿದ್ದೀನಿ, ನೀವೇ ಮಾತಾಡ್ತಾ ಇದ್ದೀರಲ್ಲ. ಅದಕ್ಕೇನಂತ ನೀನು ಬಂದ್ ಮಾತಾಡಲ್ಲ? ಮರ್ಯಾದೆ. ಓಕೆ ಸರಿ, ಮರ್ಯಾದೆಯಿಂದನೇ ಹೇಳ್ತಾ ಇದ್ದೀನಿ, ಮಾತಾಡಲ್ಲ. ಕುಡಿದು ಬಿಟ್ಟಿದ್ದಾನೆ, ಅವನಿಗೆ ಗೊತ್ತಾಗ್ತಾ ಇಲ್ಲ. ಬಿಟ್ಟಾಕಿ ಹೋಗ್ಲಿ, ಅಡ್ಜಸ್ಟ್. ಎಷ್ಟು ವಾಸನೆ ಹೊಡಿತಾ ಇದೆಯಾ ಅಂದ್ರೆ ಇನ್ನು ಎಷ್ಟು ಕುಡ್ದಿರಬೇಡ, ಚೆಕ್ ಮಾಡೇ ಬಿಡೋಣ. ಊದೋ ಎಷ್ಟು ಕೊಟ್ಟಿದ್ಯಾ? ಲೇ, ಅದು ವಾಕಿ ಕಣ. ವಾಕಿ ಕಣ, ನಡೀತಾನೆ ಇಲ್ವಲ್ಲ? ಅದು ವಾಕಿ ಟಾಕಿ ಕಣೋ. ಟಾಕಿ ಟೈಮ್ ಇದೆಯಾ ಇದ್ರಲ್ಲಿ? 4G ಇಂಟರ್ನೆಟ್ ಬರುತ್ತಾ? ಲೈ,
ಏ ಗೋಪಾಲ್ ಎಲ್ಲ ಸ್ಕ್ರೀನ್ ಕಾಣಿಸ್ತಿಲ್ಲ ಇಲ್ಲಿ. ಕೇಕ್ ಕೊಡಕ ನನ್ನ ಮಗನೇ ಕೊಡೋ ಇಲ್ಲಿ ಅದನ್ನ ಒತ್ತಿದ್ರೆ ಸಿಟಿಯಲ್ಲಿ ಇರೋ ಎಲ್ಲಾ ಪೊಲೀಸರಿಗೂ ಮೆಸೇಜ್ ಪಾಸೇ ಆಗುತ್ತೆ ಕಣೋ. ಅಯ್ಯೋ ನಿನ್ನ ಮೊದ್ಲೇ ಹೇಳೋದಲ್ವೇನಲ್ಲೇ. ಒಂದ್ ನಿಮಿಷ ಇರು. ಹಲೋ, ಯಾರಾದ್ರೂ ಕೇಳಿಸ್ಕೊತಾ ಇದ್ರೆ ಕೇಳಿಸ್ಕೊಳ್ಳಿ. ಎಲ್ಲರಿಗೂ 1 ವೀಕ್ ರಜಾ. ಇನ್ನು 1 ವೀಕು ಡ್ರಿಂಕ್ ಅಂಡ್ ಡ್ರೈವ್ ಹಿಡಿಯಂಗಿಲ್ಲ. ಆಮೇಲೆ ಅರ್ಜೆಂಟ್ ಆಗಿ ನಾನು ಮಜಾಟಿಗೆ ಮನ್ಲಿದ್ದೀನಿ. 1 ಫುಲ್ ಬಾಟ್ಲು 1 ಪ್ಲೇಟ್ ಚಿಲ್ಲಿ ಚಿಕನ್ ಪಾರ್ಸಲ್ ಮಾಡ್ಕೊಂಡ ಬರ. ಓಕೆನಾ? ಏಯ್ ನಾನು ಕಾಫಿ ಕುಡಿಯಲ್ಲಪ್ಪ, ನಾನು ವಾಟರ್ ಕುಡಿತೀನಿ. ಫುಲ್ ಬಾಟ್ಲು ಪಾರ್ಸಲ್ ತಗೊಂಬ. ಓಕೆ? ಏಯ್ ನಾನು ಇವಾಗ ಎಲ್ಲ ಓವರ್ ಆಗೈತೆ. ಇವನ ಹತ್ರ ಬಂದ್ಮೇಲೆ ಎಲ್ಲ ಇಳಿದೋಯ್ತು. ಬೇಗ ತಗೊಂಬಪ್ಪ ನೀನು. ಏಯ್ ಕಂಠ ಪೂರ್ತಿ ಕುಡ್ದಿದ್ದು ಅಲ್ಲದೆ ನನ್ನ ವಾಕಿಯಲ್ಲೇ ಮಾತಾಡ್ತೀಯೇನೋ. ಕೊಡ ಇಲ್ಲೇ, ಕೊಡ ಕೊಡೋ. ಊದೋ ಊದೋ, ಎಷ್ಟು ಕುಡ್ದಿದ್ಯಾ ಅಂತ ಗೊತ್ತಾಗುತ್ತೆ. ಊದೋ, ಎಷ್ಟೋ ಕುಡ್ದಿದ್ಯಾ. ಅಯ್ಯಯ್ಯೋ, ಏಯ್, ಅಯ್ಯೋ, ಏಯ್ ಕುಡ್ದಿರೋದು ಲೋಕಲ್ ರಮ್ಮು, ನನ್ನ ಮುಖಕ್ಕೆ ಊದುತ್ಯಾ. ಅವನ್ ಕುಡ್ದಿರೋದೇ ರಮ್ಮು ಅಂತ ನಿಮ್ಗೆ ಯಾಕೆ ಗೊತ್ತಾಯ್ತು? ನಂದು ಅದೇ ಬ್ರ್ಯಾಂಡು. ಅಪ್ಪ, ಮಿಷಿನ್ ಅಲ್ಲಿ ಊದು ಅಂತ ಹೇಳಿದ್ದು ಮಕ್ಕದ ಮೇಲೆ ಅಲ್ಲ. ಎಕ್ಸ್ಕ್ಯೂಸ್ ಮೀ, ಇದೇನು ಪುಂಗಿನ ಊದೋದಿಕ್ಕೆ? ನಾನು ಊದಲ್ಲಮ್ಮ. ಯಾಕೋ? ಲೇ ಪಾಪ, ಅವನು ಎಷ್ಟು ಇನ್ನೋಸೆಂಟ್ ಅಂದ್ರೆ ಅವನು ಬರ್ಡೇ ಕೇಕ್ ಮೇಲೆ ಇಟ್ಟರು ಮೊಂಬತ್ತಿನೇ ಇನ್ನ ಊದಿಲ್ಲ. ಇನ್ ಮಿಷಿನ್ ಊದು ಅಂದ್ರೆ ಹೆಂಗ್ ಓದ್ತಾನೆ ಅವನು? ಇಷ್ಟೊಂದೆಲ್ಲ ಡೌ ಬೇಡ, ಊದಯ್ಯ ಸುಮ್ಮನೆ. ಏನ್ ರೀಡಿಂಗ್ ಬಂದಿಲ್ಲ, ಸುಮ್ಮನೆ ಅವನ ಮೇಲೆ ಅನುಮಾನ ಪಡ್ತಾ ಇದೀರಾ? ನಾನೇನು ಮ್ಯಾಂಗೋ ಜ್ಯೂಸ್ ಹಾಕ್ಬಿಟ್ಟು ಅದ್ರಲ್ಲಿ ಸ್ಟ್ರಾ ಇಟ್ಟು ಹೇಳ್ತಾ ಇದ್ದೀನ ಊದು ಅಂತ. ಅವನು ಎಳ್ಕೋತಾ ಇದ್ದಾನ್ರಿ. ಏಯ್, ಈ ನವರಂಗಿ ಆಟ ಎಲ್ಲ ನನ್ನ ಹತ್ರ ಬೇಡ, ಸುಮ್ನೆ ಬಾಯಿಂದ ಊದು. ಮುತ್ತ ಹೋಗ್ಲಿ, ಉಸಿರು ಬಿಡ. ಅಯ್ಯೋ, ಏನಂದ್ರೆ ತುಜ ನೀನು. ಉಸಿರು ಬಿಡು ಅಂದೆ. ಮೆಚ್ಚದೆ ಅವನ್ನ. ನಮ್ಮಪ್ಪ ಹೇಳ್ತಾ ಇದ್ದ ಮನೆ ಬಿಡು ಅಂತ, ಮೇಷ್ಟ್ರು ಹೇಳ್ತಾ ಇದ್ರು ಸ್ಕೂಲೇ ಬಿಡು ಅಂತ, ಓರು ಹೇಳ್ತಾಳೆ ನನ್ನ ಬಿಟ್ಬಿಡು ಅಂತ. ಈಗ ಇವನು ಉಸಿರೇ ಬಿಟ್ಬಿಡು ಅಂತಾನೆ. ಯಜಮಾನ್ರೆ ಬನ್ರಿ ಇಲ್ಲಿ, ನೀವೇ ಇದ್ರಲ್ಲಿ ಬಾಯಿ ಹಾಕಿ ತೋರಿಸ್ರಿ. ದಯವಿಟ್ಟು ಅಪಾರ್ಥ ಮಾಡ್ಕೊಬೇಡಪ್ಪ. ಯಾವ ವಿಷಯಕ್ಕೂ ನೀನು ಬಾಯಿ ಹಾಕಬೇಡ ಅಂತ ನಮ್ಮ ಅಪ್ಪ ಹೇಳಿದಾನೆ. ಫಾದರ್ ಸೆಂಟಿಮೆಂಟ್ ಹೆಂಗ್ ಹೊಡೆದ್ರು. ಮೆಷಿನ್ ಬಾಯ್ ಹಾಕ್ರಿ ಅಂದ್ರೆ ವಿಷಯಕ್ಕೆ ಬಾಯ್ ಹಾಕ್ಬಾರ್ದು ಅಂತ ಹೇಳ್ಕೊಟ್ಟಾರ. ಸೂಪರ್. ಏಯ್, ಈಗೇನು ಊದುತ್ಯೋ ಇಲ್ವೋ? ಊದಲ್ಲ. ಏಯ್, ನಾನು ಯಾರು ಗೊತ್ತಾ? ನನ್ನ ರೇಂಜ್ ಏನಂತ ಗೊತ್ತಾ? ಇದು ನಿನ್ನ ಸಾಹೇಬ್ರಿಗೆ ಫೋನ್ ಮಾಡ್ಬಿಟ್ಟು ಟ್ರಾನ್ಸ್ಫರ್ ಮಾಡಿಸ್ಬಿಡ್ತೀನಿ ನಿನ್ನ. ನಶೆಯಲ್ಲಿ ಗಾಡಿ ತೇಲಾಡು ಗಾಡಿ ಮಾಡೋನೆ ಮೋಡಿ ಮೇಲೆ ಕೂತ್ಕೊಂಡು. ಹಲೋ ಅಂಕಲ್, ನಾನು ಮುದ್ದು ಗುಣಿ. ಇಲ್ಲಿ ನಿಮ್ಮ ಇನ್ಸ್ಪೆಕ್ಟರ್ ಒಬ್ಬ, ಏನೋ ನಿನ್ನ ಹೆಸರು? ಬಗ್ನಿ ಬಗ್ನಿ ಅದೆಲ್ಲ ಬಗ್ನಿ ಅಂತಾರಲ್ಲ, ಆ ಹೆಸರು ಅವನು. ಬೇಜಲ್ ನೋವಾಗ್ಬಿಡ್ತಾವ್ ನನಗೆ. ನೀವು ಹೌದಾ? ಹೌದಾ, ಸರಿ, ಓಕೆ, ಮುಗೀತಮ್ಮ ನಿನ್ ಕತೆ. ನಾಳೆ ಬೆಳಿಗ್ಗೆ ನಿನ್ ವಾಟ್ಸಪ್ಗೆ ಟ್ರಾನ್ಸ್ಫರ್ ಆರ್ಡರ್ ಬರುತ್ತಂತೆ. ಹೌದಾ? ಏಯ್, ಎಲ್ಲಿ ಮೊಬೈಲ್ ಕೊಡು. ಏಯ್ ತಗೊಳ. ನನ್ನ ಮಗ ಕುಡಿದು ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಸಾಹೇಬ್ರು ಅಂತ ಬಿಲ್ಡಪ್ ಕೊಡ್ತಾ ಇದ್ದಾನೆ. ಏಯ್ ತಗೊಳ್ಳೋ, ಇಲ್ಲಿ ತಗೊಳ್ಳೋ, ಸಾಹೇಬ್ರ ನಂಬರ್ ಇಲ್ಲಿದೆ ನೋಡೋ. ಇದಾ? ಏನ್ ನನ್ನ ಗುಗ್ಗುಳ ನನ್ ಮಗ ಅನ್ಕೊಂಡ್ಬಿಟ್ಟ ನೀನು. ನನಗೆ ಏನು ಗೊತ್ತಿತ್ತು ನಂಬರ್, ಅವನೇ ಕೊಟ್ಟ. ಏ ಕಾಲ್ ಮಾಡ್ಬೇಡ. ಹಲೋ ಮಗ, ಎಲ್ಲೋ ಮಾಡ್ತಾ ಇದ್ಯಾ? ಕಾಲ್ ಕಟ್ ಮಾಡು, ಸಾಹೇಬ್ರು ಕಣ. ಏಯ್, ನಾನು ಯಾರ? ಎಷ್ಟೋ ಧೈರ್ಯ ನಿನಗೆ? ನಾನು ಕಣಲ್ಲ ಇನ್ಸ್ಪೆಕ್ಟರ್ ಬಗ್ರಿ. ಏನ್ ಅವಾಜ್ ಕೇಳ್ಬಿಡ್ತಾ ಇದ್ಯಾ? ಏಯ್, ತಾಕತ್ತಿದ್ರೆ ನಿನಗೆ ತಾಕತ್ತಿದ್ರೆ ನನ್ನ ಟ್ರಾನ್ಸ್ಫರ್ ಮಾಡೋ. ಮಾಡೋ ಮಾಡಲ್ಲ. ಸಾರ್ ಮೊಬೈಲ್ ಕಿತ್ಕೊಳ್ಳಿ, ಸಾರ್ ಮೊಬೈಲ್ ಕಿತ್ಕೊಳ್ಳಿ, ಸಾರ್ ಏ ಮಾಡ.
ಸರ್ ಮೊಬೈಲ್ ಕಿತ್ಕೊಳ್ಳಿ ಸರ್ ಮಾಡ್ಕಂಡೆ ಅವ್ನ್ ಕುಡ್ದವನೆ ಬೇಡ ಅವನ ಹತ್ರ ಆಟ ಆಡ್ಕೋಬೇಡ ಅಂತ ಕೇಳಿದ್ರ ಮೊದ್ಲೇ ಕೋತಿ ಎಂಡ ಬೇರೆ ಕುಡ್ದಿದೆ ಇವಾಗ ಏನ್ ಸಂಬಂಧಿಸ್ಕೊಳ್ಳಿ ಏ ಬಗ್ನಿ ಆ ಬಗ್ನಿ ಹೋಗ್ಬಿಟ್ಟು ಇವಾಗ ಟೆನ್ನಿಸ್ ಕೃಷ್ಣ ಆಗ್ಬಿಟ್ರಲ್ರಿ ನೀವು ಟೆನ್ಷನ್ ಕೊಟ್ಬಿಟ್ಟಲ್ಲ ಸರ್ ಆಗ್ಬೇಕಾದ್ದೆ ನಾನು ಎಂತ ಮನೆ ಪಂಚಿಗೆ ಹಾಕೋಬಿಟ್ನಪ್ಪ ಮತ್ತ ಎಂತ ಕೆಲಸ ಮಾಡ್ದಲ್ಲ ಪಾಪ ಕಾಣಲ್ಲ ಅಲ್ಲ ಅವ್ರ ಬಗ್ನಿ ಅವರು ಅಷ್ಟೆಲ್ಲ ಕಷ್ಟ ಪಡ್ತಾ ಇದಾರೆ ನೀನ್ ಹೋಗಿ ಹೋಗಿ ಫೋನ್ ಮಾಡ್ಬಿಟ್ಟು ಟ್ರಾನ್ಸ್ಫರ್ ಮಾಡ್ಸು ಅಂತಿರಲ್ಲ ಹಂಗಂತೀಯ ಪಾಪ ಅಲ್ಲ ಸರಿ ಮಾಡು ಸರ್ ಅಮ್ಮ ಎಕ್ಸ್ಟ್ರೀಮ್ಲಿ ಸಾರಿ ಸರ್ ತಪ್ಪಾಗೋಯ್ತು ನನ್ನಿಂದ ತಪ್ಪಾಗಿದೆ ಅಲ್ವಾ ನಾನು ಸೇವ್ ಮಾಡ್ತೀನಿ ಹೌದು ಹೌದು ನಾನೇ ನಿಮ್ ಸಾಹೇಬ್ರು ಫೋನ್ ಮಾಡ್ಬಿಟ್ಟು ಸಾರಿ ಕೇಳಿ ಮಾಡು ಫಸ್ಟ್ ಮಾಡು ಫೋನ್ ಮಾಡು ಮೆತ್ತಿಗೆ ಸರಿ ಕೇಳಪ್ಪ ಮೆತ್ತಿಗೆ ಸರಿ ಕೇಳು ಮಾಡ ಬೇಗ ಮಾಡ ಹಲೋ ಸಾಹೇಬ್ರೆ ಏನ್ ಮಾಡ್ತಿದ್ದೀರಾ ಊಟನಾ ಏಯ್ ಆಗ್ಲೇ ನಿನಗೆ ಅಷ್ಟೊಂದು ಹೋಗ್ತಿದ್ದೀನಿ ನಾನ ನೆಮ್ಮದಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಇನ್ನು ನಮ್ಮ ನಂಬರ್ ಏನಿಲ್ವ ನಿನಗೆ ಟ್ರಾನ್ಸ್ಫರ್ ಆರ್ಡ್ರು ರೆಡಿ ಇಲ್ವಾ ಏಯ್ ಮೊದ್ಲು ನೀನು ಊಟ ಮಾಡ್ತಿರೋ ಕೈನ ತೊಳ್ಕೊಂಡ್ಬಿಟ್ಟು ಎಡಗೈನಲ್ಲಿ ಸೈನ್ ಮಾಡ್ಬಿಟ್ಟು ಕಳ್ಸಲ್ಲ ನನ್ನ ಏನು ಗಮ್ಮಾಡ್ ಅನ್ಕೊಂಡ್ಬಿಟ್ಟಿದ್ಯಾ ನನ್ನ ಗನ್ ಕೇಸ್ ಅನ್ಕೊಂಡ್ಬಿಡಿಯ ನನ್ನ ಯಾಕಯ್ಯ ಮತ್ತೆ ಹಿಂಗ್ ಮಾಡ್ದೆ ಹೋಯ್ತು ನನ್ ಕೆಲ್ಸ ಮುಳುಗೋದೆಲ್ಲೋ ಅಯ್ಯೋ ನಾ ಮೊದ್ಲೇ ಪಡ್ಕಂಡೆ ಇದು ಮಿನಿ ಹುಚ್ಚರ್ ಸಂತೆ ಇಲ್ಲೆಲ್ಲ ಆಟಗಳು ಆಡ್ಬೇಡಿ ಅಂತ ಒಳ್ಳೇದು ಕೇಳಿದ್ರೆ ನೋಡಿ ಬೇಡ ಅಂತ ಪಡ್ಕಂಡೆ ತಾನೆ ಸಾರ್ ಇದು ಹುಚ್ಚರ ಸಂತೆ ಅಲ್ಲ ಸರ್ ಹುಚ್ಚರ ಜಾತ್ರೆ ಸರ್ ನೀವು ನಿಮ್ಮನೆ ಸಮಸ್ಯೆನೇ ಬೇಡ ನಂಗೆ ಹೆಂಗಿದ್ರು ಟ್ರಾನ್ಸ್ಫರ್ ಆಗುತ್ತಲ್ಲ ಅಲ್ಲೇ ಹೋಗಿ ರಿಕವರಿ ಮಾಡಿ ಗೊತ್ತಿದೆ ಬರ್ತೀರಪ್ಪ ಫಸ್ಟ್ ತೊಳ್ಕೊಬೇಕು ಬಗ್ನಿ ಬಗ್ನಿ ಬನ್ನಿ ಅಂತ ಇದ್ರೆ ಯಾಕೆ ಲೇ ಮುತ್ತು ಆದ್ರೂ ನೀನ್ ತಪ್ಪು ಮಾಡ್ದೆ ಕಣ ನೀನು ಮತ್ ಇನ್ನೇನ್ ಮಾಡ್ಲಿ ಸುಜಾ ಅವನು ಬೇರೆ ಪೊಲೀಸ್ ಅವ್ರ ಹತ್ರ ಸ್ಟ್ರಿಕ್ಟ್ ಇದ್ದಿದ್ರೆ ನಾನು ಕರೆಕ್ಟ್ ಇರ್ತಿದ್ದೆ ಅವನೇ ಗುಬಾಲು ಲಂಚ ತಗೋತಾನೆ ಕಲ್ಪ್ರಿಟ್ ಅವನು ಅದಕ್ಕೆ ನಾನು ಅವನ್ಗೆ ಅವಾಗ ಕೊಟ್ಟೆ ಏಯ್ ನನಗೂ ಪೊಲೀಸ್ ಅವ್ರ ಮೇಲೆ ತುಂಬಾ ಮರ್ಯಾದೆ ಇದೆ ಅಮ್ಮ ಆ ಎಲ್ಲಾ ಪೊಲೀಸ್ ಅವ್ರಿಗೂ ನನ್ನೊಂದು ಸಲ್ಯೂಟ್ ರೀ ಅಪಾರ್ತ್ರೆ ನೀವು ಅವ್ನ್ ಚರಂಡಿಲಿ ಬಿದ್ದಿದ್ದವನ್ನ ಕರ್ಕೊಂಡು ಇಲ್ಲಿವರೆಗೂ ಬಂದ್ರಿ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಒಳಗಡೆ ಎಲ್ಲಾದ್ರೂ ಮೂಲೆಯಲ್ಲಿ ಬಿಸಾಕಿ ಅವನ್ನ ಒಂದು ಉಪಾಯ ಇದೆ ಏನು ಅಪಾರ್ಥ ಮಾಡ್ಕೋಬೇಡ ಮತ್ತೆ ಕುಡಿಸ್ತೀರಾ ಮಿಸ್ ಲೋಕೇಶ್ ಅವ್ರ ಏನಾರ ಆ ಮಿಷಿನ್ ಊದಿದ್ರೆ ಆ ಮಿಷಿನೇ ಮೋಸ್ಟ್ಲಿ ಬ್ಲಾಸ್ಟ್ ಆಗ್ಬಿಡೋದು. ಅಲ್ಲ ಇವಾಗ ನನಗೆ ಯೋಚನೆ ಬಂದಿರೋದು ನಿಮ್ಮನ್ನೆಲ್ಲಾದ್ರೂ ಕರ್ಕೊಂಡು ಹೋಗ್ಬೇಕಾದ್ರೆ ಹತ್ರ ಬಾಟ್ಲ್ ಬೇಡ, ಹುಡುಗಿ ಫೋಟೋ ಇದ್ರೆ ಸಾಕು ಬಂದ್ಬಿಡ್ತೀರಾ ನೀವು. ಒಂದು ಸಿನಿಮಾ ಸಕ್ಸಸ್ ಆಗಬೇಕು ಅಂದ್ರೆ ಟೈಟಲ್ ತುಂಬಾ ಇಂಪಾರ್ಟೆಂಟ್. ಹಾಗೆ ಒಂದು ಟೈಟಲ್ ಸೂಪರ್ ಹಿಟ್ ಆಯ್ತು ಅಂದ್ರೆ ಅದರ ಸೀಕ್ವೆಲ್ ಆಗಿರ್ಬೋದು ಅಥವಾ ಆ ಒಂದು ಹೆಸರನ್ನ ಸೀರೀಸ್ ಇಟ್ಕೊಂಡು ಸಿನಿಮಾಗಳನ್ನ ಮಾಡಿದ್ದಾರೆ. ಸೊ ಈಗ ನಮ್ಮ ಕನ್ನಡದಲ್ಲೂ ಕೂಡ ಆ ತರ ಸಾಕಷ್ಟು ಸಿನಿಮಾಗಳು ಬಂದಿದೆ. ಗಂಧದ ಗುಡಿ ಪಾರ್ಟ್ 1, ಗಂಧದ ಗುಡಿ ಪಾರ್ಟ್ 2 ಈ ತರ ಎಲ್ಲ ನೋಡಿದೀವಿ. ಸೊ ಇವಾಗ ಹುಚ್ಚ ಅನ್ನೋ ಒಂದು ಸಿನಿಮಾ, ಹುಚ್ಚ ಸಿನಿಮಾ ಸುದೀಪ್ ಅವ್ರಿಗೆ ಬಹಳ ದೊಡ್ಡ ಬ್ರೇಕ್ ಕೊಟ್ಟಂತ ಒಂದು ಸಿನಿಮಾ. ಇವಾಗ ಹುಚ್ಚ 2 ಅಂತ ಒಂದು ಸಿನಿಮಾ ಶುರುವಾಗಿದೆ. ಆದ್ರೆ ಆ ಹುಚ್ಚ 1ಗೂ 2ಗೂ ಸಿಮಿಲಾರಿಟಿ ಇದೆಯಾ ಅಥವಾ ಇದು ಟೋಟ್ಲಿ ಡಿಫ್ರೆಂಟ್, ಕತೆಗೆ ಪೂರಕವಾಗಿದೆಯಾ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಇವತ್ತು ನಮ್ಮ ಮಜಾ ಟಾಕೀಸ್ಗೆ ಬಂದಿರುವಂತಹ ಚಿತ್ರತಂಡದವರು ಹುಚ್ಚ 2 ಸಿನಿಮಾ ತಂಡದವರು. ಅವ್ರನ್ನ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಡಾರ್ಲಿಂಗ್ ಕೃಷ್ಣ, ಶ್ರಾವ್ಯ ಅಂಡ್ ಡೈರೆಕ್ಟರ್ ಓಂ ಪ್ರಕಾಶ್ ರಾವ್. How are you? ಸೆಟ್ ಮಾಡಿ ಬಾ, ಹೇಳ್ಕೊಡು. ಯಾವ್ದು ಇಬ್ರು ಮಾಡಿ, ಇಬ್ರು ಚೆನ್ನಾಗಿ ಮಾಡ್ತಿರಲ್ಲ. ಮ್ಯಾಲ್ಗಡೆ ಪ್ರಿನ್ಸಿ ಕೂರಿಸಿ ಕಾಲ ಕಡಿ ಕಟ್ಟ ಕಟ್ಟ ಸೇರಿಗೆ
ಯಾಕೆ ಸರ್ ಸುಮ್ಮನೆ ನಿಂತ್ಕೊಂಡ್ಬಿಟ್ರಿ? ಬಾಸ್ ನೀವು ಡ್ಯಾನ್ಸ್ ಮಾಡ್ಬೇಕು, ನೀವು ಬರೀ ಮಾಡಿಸೋದಲ್ಲ ನೀವು. ಯಾಕೆ ಬರಲ್ಲ? ಯಾಕೆ ಅವ್ರು ಮಾಡಿದಾರಲ್ಲ ಆಗ್ಲೇ, ಆಕ್ಟಿಂಗು ಮಾಡಿದಾರೆ, ಡ್ಯಾನ್ಸು ಮಾಡಿದಾರೆ. ನಾನ್ ನಿಮ್ ತರ ಎಲ್ಲ ಆಕ್ಟ್ ಮಾಡಿ ಅವ್ರ ತರ ಸಾಧ್ಯನೇ ಇಲ್ಲ ಸರ್ ನಿಮ್ಗೆ ಮಾಡಕ್ಕೆ. ಹೌದು, ಅವರು ಡ್ಯಾನ್ಸ್ ಎಲ್ಲ ಮಾಡಿದ್ದಾರೆ, ನಾನೆಲ್ಲಿ ಮಾಡಿದೀನಿ? ನಿಮಗ್ ಸಾಕ್ಷಿ ಇದೆ. ಇಲ್ಲ ಮಾಡಿದೀರಾ ನೀವು ಹೀರೋ ಆಗಿ ಸಿನಿಮಾ ಮಾಡಿದೀರಾ. ಇವಾಗ ಮಗಳು ಅಪ್ಪನಿಗೆ ಹೇಳ್ಕೊಡ್ಬೇಕು, ಅಪ್ಪ ಡ್ಯಾನ್ಸ್ ಮಾಡ್ಬೇಕು. ಖಾಲಿ ಬಿಟ್ಬಿಡ್ತೀನಪ್ಪ. ಬನ್ನಿ 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 ಬನ್ನಿ, ನಾನು ನೋಡ್ಲೇಬೇಕು. ಒಂದ್ ಸ್ಟೆಪ್ ಹಾಕೋದಕ್ಕೇನ್ ಸರ್? ನಿಜ ಬರಲ್ಲ, ದೇವರಾಣೆ ಬರಲ್ಲ. ಬರುತ್ತೆ, ಬಂದೇ ಬರುತ್ತೆ ನಿಮ್ಗೆ. ನಿಮ್ ವಿಗ್ ಮೇಲೆ ಆಣೆ. ಪುಣ್ಯಕ್ ಬಿಟ್ಟು ಅಂದಿಲ್ವಲ್ಲ, ವಿಗ್ ಒಂದು ಫುಲ್ ಹೇಳಿದ್ರು. ಹೊಸ ಮನೆ ಹೇಗಿದೆ ನಮ್ದು? ನೈಸ್, ಸೂಪರ್ ಆಗಿದೆ. ಚೆನ್ನಾಗಿದ್ಯಾ? ನಾವ್ ಹಳೆ ಮನೆಗೆ ಬಂದಿದ್ರಿ, ಕಷ್ಟಪಟ್ಟು ಬೆವರು ಸುರಿಸಿ ಹೊಸ ಮನೆ ಕಟ್ಸಿದೀವಿ. ಯಾಕಪ್ಪ ಅವ್ರ ರಿಯಾಕ್ಷನ್ ಚೆನ್ನಾಗಿಲ್ಲ. ಅವ್ರು ಯಾಕಮ್ಮ? ಹೌದು, ಯಾಕೆ ಎಲ್ಲ ಅಂದಿದ್ದು? ಕಷ್ಟಪಟ್ಟು ಬೆವರು ಸುರಿಸಿ ದುಡ್ದು ಮನೆ ಕಟ್ಟಿಲ್ವಾ ನಾನು? ಒಬ್ರೇಳಿ ಸೂಪರ್ ಸೂಪರ್. ಒಳ್ಳೇದಾಯ್ತು, ಇಲ್ಲಾಂದ್ರೆ ಸಂಜೆ ಕಾಪಿ ಟೀ ಕೊಡ್ತಾ ಇರಲಿಲ್ಲ ನಾನು. ಹೇಳಿ ಸರ್, ಹುಚ್ಚ 2 ಈ ಹುಚ್ಚ ಟೈಟ್ಲ್ ತುಂಬಾ ಫೇಮಸ್ ಆದಂತ ಟೈಟ್ಲು, ಆಮೇಲೆ ನಿಮ್ದೇ ಸಿನಿಮಾ, ಅಂಡ್ ಈ ಒಂದು ಟೈಟ್ಲ್ ಹುಚ್ಚ 2 ಅಂತ ಯಾಕೆ ಸೆಲೆಕ್ಟ್ ಮಾಡಿದ್ರಿ? ಆಕ್ಚುಲಿ ಹುಚ್ಚ ಟೈಟ್ಲ್ ಇಟ್ಟಾಗ ಇಷ್ಟು ಫೇಮಸ್ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಹುಚ್ಚ ಟೈಟ್ಲ್ ಅಂತ ಹೇಳಿದಾಗ ಎಲ್ಲ ನಕ್ಬಿಟ್ರು. ಇದು ಹುಚ್ಚ ಈ ತರ ಟೈಟ್ಲ್ ಇಟ್ಟಿದ್ದಾನೆ, ಇವನೇನೋ ತಿಕ್ಕಲ್ ನನ್ ಮಗ, ಇವನು ಹಂಗೆ ಹಿಂಗೆ ಅಂತ. ನನ್ನ ಜೊತೆ ಮುಂದೆ ಕೂತಿದ್ದವ್ರೆಲ್ಲ ನಕ್ಬಿಟ್ರು, ಎಲ್ಲಾರು ಒಂದು 50 ಜನ ಇದ್ರು. ನಾನು ಆಮೇಲೆ ಏನಿದು ಇಷ್ಟು ಒಳ್ಳೆ ಟೈಟ್ಲ್ ಇಟ್ಟಿದೀವಿ, ಇದಕ್ಕೆ ಈ ತರ ರಿಯಾಕ್ಟ್ ಮಾಡ್ತಾರೆ ಅಂತ. ಆಮೇಲೆ ಎಲ್ಲ ಊಟ ಮಾಡಿ ಅಂತ ಹೇಳಿ ಊಟ ಮಾಡಿದ್ವಿ. ಎಲ್ಲ ಊಟ ಆಯ್ತು. ಒಂದು 3 hours ಯಾರು ನನ್ನ ಹತ್ರ ಮಾತಾಡ್ಲಿಲ್ಲ. ಎಲ್ಲರೂ ಪಿನ್ ಡ್ರಾಪ್ ಸೈಲೆಂಟ್ ಕೂತ್ಕೊಂಡಿದ್ವಿ. ಎಲ್ಲ ಸರಿ, ಊಟ ಎಲ್ಲಾರ್ದು ಆಯ್ತು, ಎಲ್ಲ ಹೋಗ್ತೀವಿ ಅಂತ ಹೇಳಿದ್ರು. ಸರಿ ಅಂತೇಳಿ 1 ನಿಮಿಷ ನಿಂತ್ಕೊಳ್ಳಿ, ಒಂದು ಮಾತಾಡ್ಬೇಕು ಅಂತ. ಏನು ಅಂತ, ಹುಚ್ಚ ಅಂತ ಒಂದು ಟೈಟ್ಲ್ ಹೇಳಿದೆ. ನೀವೆಲ್ಲರೂ ಅದಕ್ಕೆ ತುಂಬಾ ನೆಗೆಟಿವ್ ರಿಯಾಕ್ಷನ್ ಕೊಟ್ರಿ. ಬಟ್ ಒಂದು ಹೇಳಕ್ ನಾನು ಇಷ್ಟಪಡ್ತೀನಿ, ಹುಚ್ಚ ಅನ್ನೋ ಪದ ಎಷ್ಟು ಶ್ರೇಷ್ಠವಾದದ್ದು ಅಂತಂದ್ರೆ, ಕನ್ನಡ ಚಿತ್ರರಂಗದಲ್ಲಿ ಭಾರತದಲ್ಲೇ ಯಾರಿಗೂ ಅಪೋಸಿಷನ್ ಇಲ್ಲದೆ ಇರುವಂತ ಒಬ್ಬ ಏಕೈಕ ನಟ ಅಂತಂದ್ರೆ ಡಾಕ್ಟರ್ ರಾಜ್ಕುಮಾರ್ ಸರ್. ಅವರು ಬಲೆ ಹುಚ್ಚ, ಸುದೀಪ್ ಬರೀ ಹುಚ್ಚ ಅಂತ. ನನಗೆ ಇನ್ನೂ ನೆನಪಿದೆ ಓಂ ಪ್ರಕಾಶ್ ಸರ್, ನನಗಿನ್ನೂ ನೆನಪಿದೆ. ಸುದೀಪ್ ಇನ್ಫ್ಯಾಕ್ಟ್ ಹೀರೋ ಆಗೋಕ್ಕೂ ಮುಂಚಿನ ನನಗೆ ಸ್ನೇಹಿತ. ಅದಾದ್ಮೇಲೆ ಹುಚ್ಚ ಅಂತ ಒಂದು ಸ್ಪರ್ಶಾಲ ಆಗಿತ್ತು, ಮತ್ತೆ ಹುಚ್ಚ ಅಂತ ಸಿನಿಮಾ ಮಾಡ್ತಾ ಇದೀನಿ ಅಂತ ಹೇಳ್ದ. ನನಗೆ ಒಂಥರ ಇದೇ ತರ ರಿಯಾಕ್ಷನ್ ಇತ್ತು ನನಗೂ. ಬೇರೆಯವರೆಲ್ಲ ನೀವು ಹೇಳೋದ್ರಲ್ಲ 50 ಜನದ ರಿಯಾಕ್ಷನ್ ಏನಿತ್ತು ಅದೇ ತರ. ಆಮೇಲೆ ಒಂದು ಬಾದಾಮಿ ಹೌಸ್ ಅಲ್ಲಿ ನಿಮ್ಗೆ ನೆನಪಿದೆ, ಬಾದಾಮಿ ಹೌಸ್ ಅಲ್ಲಿ ಒಂದು ಶೋ ಆಗ್ತಾ, ಈವನ್ ಬಿಫೋರ್ ದ ಪಿಕ್ಚರ್ ವಾಸ್ ರಿಲೀಸ್ಡ್. ಪಿಕ್ಚರ್ ನೋಡ್ದಾದ್ಮೇಲಂತೂ ತುಂಬಾ ಖುಷಿ ಆಯ್ತು. ಅದಕ್ಕೆ ನಾನು ಈ ಕ್ವಶನ್ ಕೇಳ್ಬೇಕು ಅಂತ ಇದ್ದೆ ಶೋ ಶುರು ಆಗೋಕ್ಕೂ ಮುಂಚೆನೆ, ಹುಚ್ಚಾಕಿಂತ ವಿಭಿನ್ನವಾಗಿ ಹೆಂಗ್ ಮಾಡಿದೀರಾ ಅಂತ. ಬಟ್ ಇದನ್ನ ನೀವು ಶೋ ಶುರು ಆಗಿ ಮುಂಚೆನೆ ಕೇಳ್ಬೇಕು ಅಂತ ಇದ್ರಿ. ಹೌದು, ಟೆಲಿಕಾಸ್ಟ್ ಆಗ್ತಿರ್ಲಿಲ್ಲ. ಶೋ ಅಲ್ಲಿ ಕೇಳಿದ್ರೆ ಓಕೆ, ಶೋಗ್ ಮುಂಚೆ ಕೇಳಿದ್ರೆ ಹೌ ಡಸ್ ಇಟ್ ಫೀಲ್? ಇವಾಗ ಆ ಒಂದು ಟೈಟ್ಲ್, ಅಫ್ಕೋರ್ಸ್ ಇಟ್ಸ್ ರೆಸ್ಪಾನ್ಸಿಬಿಲಿಟಿ, ಅದೊಂದು ಜವಾಬ್ದಾರಿ. ಆಮೇಲೆ ಈ ಕತೆಗೆ ಯಾವ ತರ ಪೂರಕವಾಗಿದೆ? ಆಕ್ಚುಲಿ ಫಸ್ಟ್ ನನ್ನ ಮೀಟಿಂಗ್ ಅಂತ ಕರೆದಾಗ ಕತೆ ಎಲ್ಲ ಗೊತ್ತಾಯ್ತು. ಆಮೇಲೆ ಟೈಟ್ಲು ಹುಚ್ಚ ಅಂದ್ರು. ಹಬ್ಬ ಅಂತ ನನಗೊಂದು ಭಯ ಆಗೋಯ್ತು. ಸಾರ್ ಅಂದೆ, ಹುಚ್ಚ 2 ಒಂದು ನಿಜವಾಗ್ಲೂ ಒಂದೇ ಅಂದ್ರು. ನನಗೆ ಒಂದ್ ಕಡೆ ಖುಷಿ, ಇನ್ನೊಂದ್ ಕಡೆ ಭಯ. ಆಬ್ವಿಯಸ್ಲಿ ನಾವು ಯಾರಿಗೂ ಕಂಪೇರ್ ಮಾಡಬೇಡಿ ಅಂದ್ರೆ 100% ಕಂಪೇರ್ ಮಾಡೇ ಮಾಡ್ತಾರೆ, ಅದೊಂದು ಭಯ ಇತ್ತು. ಆಮೇಲೆ ನಾನು ಒಂದು ಡಿಸೈಡ್ ಮಾಡಿದ್ದು, ಓಕೆ ಈ ಸಿನಿಮಾದಲ್ಲಿ ಪಾತ್ರ ಹುಚ್ಚ 2 ಅಂತ 100% ಇಡ್ಬೋದು, ನೀಟ್ ಅದಕ್ಕೆ ಮ್ಯಾಚ್ ಆಗುತ್ತೆ. ಬಟ್ ಅದಕ್ಕೆ ನಾನು ಮಾಡ್ತೀನಿ ಅನ್ನೋದೊಂದು ಇದು. ಕಂಪ್ಲೀಟ್ಲಿ ಸರೆಂಡರ್ ಆಗ್ಬಿಟ್ಟೆ ಡೈರೆಕ್ಟ್ರಿ. ನನ್ನ ಎಷ್ಟಾಗತ್ತೆ ಅಷ್ಟು ನಾನು ಹೋಮ್ ವರ್ಕ್ ಮಾಡ್ಕೊಂಡು ಕಂಪ್ಲೀಟ್ಲಿ ಬೆಳಗ್ಗೆ 6:30 ನೀಟಾಗಿ ಬಂದು ಸ್ಕೂಲ್ ತರ ನೀಟಾಗಿ ಕಲ್ತು ಮಾಡಿ, ಅದಾದ್ಮೇಲೆ ಸಂಜೆ ಹೋಗೋದು. ಸೊ ಈ ರೀತಿ ಒಂದು ರೊಟೀನ್ ಮಾಡ್ಕೊಂಡು ಏನ್ ಹೇಳ್ತಾರ ಅದ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಬೀಳ್ತೆ, ಬೆಟ್ಟ ಹತ್ಬಿಟ್ಟೆ. ಅವ್ರು ಏನ್ ಹೇಳ್ತಾರ ಮಾಡಿದೆ. ಸೊ ಫೈನಲ್ ಔಟ್ಪುಟ್ ಬಂದಿದೆ. ಅಂಡ್ ಇನ್ಫ್ಯಾಕ್ಟ್ ಒಂದ್ ಶೋ ಆಲ್ರೆಡಿ ಮಾಡಿದ್ವಿ, ಎಲ್ಲರೂ ಖುಷಿ ಪಟ್ರು. ಆಮೇಲೆ ತುಂಬಾ ಅಪ್ರಿಷಿಯೇಷನ್ ಸಿಕ್ತು. ಮಿಕ್ಕಿದ ಜನ ಅವ್ರು ಹೇಳ್ಬೇಕು. ಅಬ್ಸಲ್ಯೂಟ್ಲಿ, ಆನೆಸ್ಟ್ ಎಫರ್ಟ್ಸ್ ವಿಲ್ ಆಲ್ವೇಸ್ ಗಿವ್ ಯು ಗುಡ್ ರಿಸಲ್ಟ್ಸ್. ಶ್ರಾವ್ಯ, ಹೇಳಪ್ಪ ಕಂದ, ಏನ್ ಸಮಾಚಾರ, ಹೆಂಗಿದ್ಯಾ? ಸೂಪರ್. ಸೂಪರಾ? ಹೇಳಿ ಪಿಕ್ಚರ್ ಬಗ್ಗೆ ಹೇಳಿ, ತಾವೇನ್ ದಬಾಕಿದ್ದೀರಾ ಪಿಕ್ಚರ್ ಅಲ್ಲಿ? ತುಂಬಾ ಫನ್ ಲವಿಂಗ್ ಕ್ಯಾರೆಕ್ಟರ್. ಆಮೇಲೆ ಫಸ್ಟ್ಗೂ ನಮ್ ಸಿನಿಮಾಗೂ ಕಂಪ್ಯಾರಿಸನ್ ಇಲ್ಲ. ಅಂದ್ರೆ ಅದ್ ಡೆಫಿನೆಟ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಜನ, ಅದೇ ತರ ಇರ್ಬೇಕು. ಬಟ್ ಕತೆ ಆಗ್ಲಿ, ಕ್ಯಾರೆಕ್ಟರ್ಸ್ ಆಗ್ಲಿ, ಅದ್ರದ್ದು ಕಂಟಿನ್ಯೂಯೇಷನ್ ಆತರ ಏನೂ ಇಲ್ಲ. ಲವ್ ಸ್ಟೋರಿ ಇದೆ, ಒಂದ್ ಬ್ಯೂಟಿಫುಲ್ ಕ್ಯೂಟ್ ಲವ್ ಸ್ಟೋರಿ ಇದೆ. ಅದ್ರಲ್ಲಿ ಹೀರೋ ಹೀರೋಯಿನ್ ಇಂದ ಬಿದ್ದಿದ್ರು, ಇದ್ರಲ್ಲಿ ಹೀರೋಯಿನ್ ಇಂದ ಬಿದ್ದಿರ್ತಾರೆ. ಅದೇ ಸ್ಪೆಷಾಲಿಟಿ. ಅದಕ್ಕೆ ಹುಚ್ಚಾಗ್ಬಿಡ್ತಾರೆ. ಇವಾಗ
ಓಂ ಪ್ರಕಾಶ್ ಸಾರು ಒಂದ್ ಸ್ವಲ್ಪ ಹೆಂಗೆ ಅಂದ್ರೆ ಸಡನ್ ಟೆನ್ಷನ್ ಡೈರೆಕ್ಟ್ರು, ಆಮೇಲೆ ಬಯೋ ಡೈರೆಕ್ಟ್ರು ಅಂತೆಲ್ಲ ಹೇಳ್ತಾರೆ. ತಾವು ಬಯಸ್ಕೊಂಡಿದ್ದೀರಾ? ಮಿಸ್ಟರ್ ಲೋಕೇಶ್ ಪಾಸಿಟಿವ್ ಆಗಿ ಹೇಳಿ, ಅವರು ಒಂದು ಹುಚ್ಚ ಡೈರೆಕ್ಟರ್ ಅಂತ. ಹೌದಾ ಸರ್? ನೀವು ಹುಚ್ಚ ಡೈರೆಕ್ಟರ್ನ ಸರ್? ಅವ್ರು ಹುಚ್ಚ ಡೈರೆಕ್ಟರ್ ಅವರು. ಹೌದು. ಹುಚ್ಚ ಡೈರೆಕ್ಟರ್ ಅಲ್ಲ, ಹುಚ್ಚ ಪಿಕ್ಚರ್ ಮಾಡಿರೋ ಡೈರೆಕ್ಟರ್. ನೀನು ಬಯಸ್ಕೊಂಡಿದ್ಯಾ ಕನ್ನ? ತುಂಬಾನೇ ಬಯಸ್ಕೊಂಡಿದ್ದೀನಿ, ತುಂಬಾ ಅಂದ್ರೆ ತುಂಬಾ ಬಯಸ್ಕೊಂಡಿದ್ದೀನಿ. ಹೌದಾ? ತುಂಬಾನೇ ಬಯಸ್ಕೊಂಡಿದ್ದೀನಿ. ವಾವ್. ಯಾಕೆ ಸರ್ ಬೈತಾ ಇದ್ರಿ ನೀವು ಮಗಳಿಗೆ? ಸರ್, ನಾನು ಆರ್ಟಿಸ್ಟ್ಗಳಿಗೆ ಮತ್ತೆ ಬಂದಿರೋ ಟೆಕ್ನಿಷಿಯನ್ಗಳಿಗೆ ಶೂಟಿಂಗ್ ಸೆಟ್ ಅಲ್ಲಿ ಬಂದ್ರಿ, ನಮ್ಮನೆ ಕಸ ಗುಡಿಸ್ರಿ, ನಮ್ಮನೆ ಬಾತ್ರೂಮ್ ತೊಳಿರಿ ಹಂಗಂತ ನಾನೇನು ಚೆನ್ನಾಗಿ ಆಕ್ಟ್ ಮಾಡಿದೆ. ಎಲ್ಲರೂ ಕಂಪೇರ್ ಮಾಡ್ಕೊಂಡು ಹೇಳ್ತಾ ಇದ್ದಾರೆ. ಸರ್ ಸರ್ ಇದು ಮಜಾ ಟಾಕಿ ಶೂಟಿಂಗು. ಸರ್, ನಾವು ಕಲಾವಿದರುಗಳಿಗೆ ಮತ್ತೆ ಟೆಕ್ನಿಷಿಯನ್ಸ್ಗೆ ಬನ್ನಿ ನಮ್ಮನೆ ಬಾತ್ರೂಮ್ ತೊಳಿರಿ, ಬನ್ನಿ ನಮ್ಮನೆ ಅಡಿಗೆ ಮನೇಲಿ ಪಾತ್ರೆ ತೊಳಿರಿ, ಕಸ ಗುಡ್ಸಿ ಅಂತ ಯಾವತ್ತಾದ್ರೂ ಹೇಳಿದೀವ ಸರ್? ಇಲ್ಲ. ಕೆಲಸ ಮಾಡಿ ಪಾತ್ರಕ್ಕೆ ಜೀವ ಕೊಡಿ ಅಂತೀನಿ. ನೀವು ಅದು ಬಿಟ್ಬಿಟ್ಟು ಏನೋ ಫೋನಲ್ಲಿ ಮಾತಾಡ್ಕೊಂಡು ಆ ಡೈಲಾಗ್ ಹೇಳಿ ನೀವ್ ಹೇಳ್ತಾ ಇದ್ದೀರಿ. ಅಲ್ಲಲ್ಲ, ಹೇಳಿದ್ದು ಆ ತರ ಎಲ್ಲ ನಾನು ನೋಡಿದ್ದೀನಿ. ಅವಾಗ ರಿಯಾಕ್ಟ್ ಮಾಡ್ತೀನಿ, ಬಾಯಿ ಮುಚ್ಕೊಂಡು ಕೆಲಸ ಮಾಡ್ರಿ ಅಂತ ಹೇಳ್ತೀನಿ. ಅದು ತಪ್ಪ? ಪುಟ್ಟಟ ಕಣಗಲ್ ಸಾರು ಕೆಲಸ ಮಾಡ್ಬೇಕಾದ್ರೆ ಕೆಲಸ ಮಾಡಿ ಅಂತ ಹೇಳಿ ಕಪಾಳಿ ಕೊಡ್ದವ್ರೆ. ಅವ್ರು ಹೊಡೆದ್ರೆ ಮಾತ್ರ ಏಟು, ನಾನು ಹೊಡೆದ್ರೆ ಕಪಾಳಿ ತರ ಮಾತಾಡ್ತೀರಾ ಎಲ್ಲರೂ? ಅಯ್ಯೋ, ಅದೇ ನನ್ನ ಫೋನಲ್ಲಿ ಆತರ ಎಲ್ಲ ನಾನು ಇರಲಿಲ್ಲ. ಐ ವಾಸ್ ಅ ವೆರಿ ಗುಡ್ ಸ್ಟೂಡೆಂಟ್. ಜನರಲ್ ಆಗಿ ಹೇಳಿದವರು. ಜನರಲ್ ಆಗಿ ಹೇಳ್ದೆ ಅಷ್ಟೇ. ಏನಂತಂದ್ರೆ ಅವ್ರು ಹೇಳ್ತಾ ಇರೋದು ಒಂದು ಡೈರೆಕ್ಟರ್ ಕನ್ಸುಗಳಿರುತ್ತೆ. ಆ ಡೈರೆಕ್ಟರ್ ಒಂದು ಫೀಲ್ ಕನ್ಸು. ಎಲ್ಲರೂ ಅದೇ ಅನ್ಕೋತಾರೆ ಸರ್, ಮಗ್ಳಂತ ಬೈಯಲ್ಲ, ಲೀನಿಯನ್ಸ್ ಇರುತ್ತೆ ಅಂತಲ್ಲ. ಅದೆಲ್ಲ ಸುಳ್ಳು. ನಾನೇ ಜಾಸ್ತಿ ಬಯಸ್ಕೊಂಡಿರೋದು ಸೆಟ್ ಅಲ್ಲಿ. ಬೇರೆಯವ್ರು ತಪ್ಪು ಮಾಡಿದ್ರು ನಾನೇ ಬಯಸ್ಕೊತಿದ್ದು. ಇಲ್ಲ, ಅವ್ರಿಗೆ ಏನಂತಂದ್ರೆ ಆ ಒಂದು ಕನ್ಸಲ್ಲಿ ಆ ಕನ್ಸು, ಆ ಪಾತ್ರ ಅದನ್ನ ಮಾಡ್ಬಿಟ್ರೆ ಸಾಕು. ಸರ್ ನೀವು ಒಂದ್ ಕಲ್ತ್ಕೋಬೇಕು ಸರ್ ನಮ್ ಗುರುಗಳ ಹತ್ರ. ಏನ್ ಗೊತ್ತಾ ಸರ್, ನೀವು ಮಾಡ್ರ ಅಂತೆಲ್ಲ ಬೈತೀರಾ ಅಲ್ವಾ? ಅವ್ರ ಹಂಗಲ್ಲ. ಚಿನ್ನ ಬಾ, ಅವಾಗ ಆ ಬೈಕ್ಕೆ ಎಲ್ಲರೂ ಚೆನ್ನಾಗಿ ಮಾಡ್ಬಿಡ್ತಾರೆ ಸರ್. ಮಿಸ್ಟರ್ ಲೋಕೇಶ್, ಅದನ್ನೆಲ್ಲ ನನ್ಕಿಂತ ಚೆನ್ನಾಗಿ ಓಂ ಪ್ರಕಾಶ್ ಸರ್ ಮಾಡ್ತಾರೆ. ಹೇಳಪ್ಪ, ವಾಟ್ ಇಸ್ ದ ಮೋಸ್ಟ್ ಅನ್ಫರ್ಗೆಟಬಲ್ ಮೂಮೆಂಟ್ ಶೂಟಿಂಗ್ ಮಾಡ್ಬೇಕಾದ್ರೆ? ಶೂಟಿಂಗ್ ಮಾಡ್ಬೇಕಾದ್ರೆ ಒಂದ್ ಸೀಕ್ವೆನ್ಸ್ ಅಲ್ಲಿ ಮಾಂಟೇಜ್ ಶಾರ್ಟ್ಸ್ ಮಾಡ್ತಿದ್ವಿ ನಾನು ಕೃಷ್ಣ ಬೋಟ್ ಅಲ್ಲಿ. ಸೊ ಸಡನ್ ಆಗಿ ಸರ್ಗೆ ಒಂದ್ ಐಡಿಯಾ ಬಂತು, ನಿಮಗ್ ಸ್ವಿಮ್ಮಿಂಗ್ ಬರುತ್ತಾ ಅಂತ ಕೇಳಿದ್ರು. ನಾನು ಯಾಕಾದ್ರೂ ಹೇಳಿದ್ನು ನಂಗೆ ಸ್ವಿಮ್ಮಿಂಗ್ ಬರುತ್ತೆ ಅಂತ. ಹೌದಾ ಸರ್ ಅಂದ್ಬಿಟ್ಟು ಇವ್ರ ಹತ್ರ ಡಿಸ್ಕಸ್ ಮಾಡಿದ್ರು. ಅಟ್ಲೀಸ್ಟ್ ಇವ್ರಾದ್ರೂ ಬೇಡ ಅಂತ ಹೇಳ್ಬೇಕು ತಾನೆ. ಎತ್ತು ನೀರ್ಗೆ ಹಾಕ್ತೀನಿ ಸರ್, ಬಿಸಾಕ್ತೀನಿ ಅಂತಂದ್ರು. ವಾಟ್, ಏನ್ ಮಾತಾಡ್ತಿಲ್ಲ, ಸ್ವಿಮ್ಮಿಂಗ್ ಸೂಪರ್ ಆಗಿರುತ್ತೆ ಸರ್, ಸೂಪರ್ ಆಗಿರುತ್ತೆ ಅಂತ ಇವರು ಹೇಳಿದ್ರು. ಸರಿ ಅಂದ್ಬಿಟ್ಟು ಎತ್ತಂಗೆ ಬಿಸಾಕಿದ್ರು. ಅಂಡ್ ಆಮೇಲೆ ಗೊತ್ತಾಯ್ತು ಅದು ತುಂಬಾ ಆಳವಾದ ಕೆರೆ, ತುಂಬಾ ಹಾವುಗಳು ಅದೆಲ್ಲ ಇದೆ ಅಂತ. ಏನಾಯ್ತು? ಹಾವುಗಳು ಎದುರ್ಕೋಬೇಕು. ಆಳವಾದ ಕೆರೆ, ನಾನೇನೋ ಮುಳುಗೋಗಿದ್ದಿದ್ರೆ ಸ್ವಿಮ್ಮಿಂಗ್ ಬರುತ್ತಲ್ಲ. ಸ್ವಿಮ್ಮಿಂಗ್ ಬಂದು ಅಂತ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದಲ್ವಾ? ಸ್ವಿಮ್ಮಿಂಗ್ ಇಷ್ಟ ನೀರಲ್ಲಿ ಮಾಡೋದಲ್ಲ. ಟ್ರೇಲರ್ ಅಲ್ಲಿ ಇದೆ, ಎತ್ತು ಫುಲ್ ಬಿಸಾಕಿರೋದು ನನ್ನ. ಅಲ್ಲ, ಸೀನ್ ಫೈನಲಿ ಹೇಗ್ ಬಂತದು? ಸ್ವಿಮ್ಮಿಂಗ್ ತುಂಬಾ ಮಾಡಿ ಚೆನ್ನಾಗ್ ಬಂತು. ಮತ್ತೆ ಅಷ್ಟೇ ಅಲ್ವಾ, ಬ್ಯೂಟಿಫುಲ್. ಅದಕ್ಕೆ ಎಲ್ಲರೂ ಅದ್ರ ಬಗ್ಗೆ ಫ್ಯಾಂಟಾಸ್ಟಿಕ್ ಬಿಡಿ, ಅದಕ್ಕೆ ಚೆನ್ನಾಗಿರುತ್ತೆ. ಕೃಷ್ಣ, ಇವಾಗ ಈ ಸಿನಿಮಾ ಶೂಟಿಂಗ್ ಅಲ್ಲಿ ಟಫೆಸ್ಟ್ ಮೂಮೆಂಟ್ ಯಾವ್ದಪ್ಪ? ನನಗೆ ಐ ಥಿಂಕ್ ಕ್ಲೈಮ್ಯಾಕ್ಸ್. ಯಾಕಂದ್ರೆ ಬರೀ ಒಂದು ಕಚ್ಚೆ ಕಟ್ಕೊಂಡು ಆ ಫೈಟ್ ಆಗಾವಾಗ್ಲೇ ನನ್ಗೆ ಗೊತ್ತಿತ್ತು ಒಂದು 10 ದಿನ ಶೂಟ್ ಮಾಡ್ತಾರೆ ಕಾಡೊಳಗಡೆ ಅಂತ. ನಾನು ಒಂದೇ ಒಂದು ಕೇಳಿದ್ದು ಸರ್ಗೆ, ಸರ್ ಒಂದು ಚಪ್ಪಲಿ ಹಾಕೊಂಡ್ಬಿಡ್ಲಾ ಅಂದೆ. ಅವ್ರು ನೀಟಾಗಿ ಬೇಡ ಬೇಡ ಚೆನ್ನಾಗಿರಲ್ಲ ಅಂದ್ರು. ಯಾಕಂದ್ರೆ ಕಾಡಲ್ಲಿ ಚುಚ್ಚುತ್ತೆ, ಇದು ಓಡೋದೆಲ್ಲ ಇದೆ, ಹೈ ಸ್ಪೀಡ್ ಅಲ್ಲಿ ಓಡಬೇಕು. ಅದು ಹೆಂಗೆ ಅಂದ್ರೆ ಇನ್ನು ರೋಡಲ್ಲೇನಲ್ಲ, ಕಾಡುಗಳು ಅಲ್ಲಿ ಇಲ್ಲಿ. ಅದು ಈ ಕೊಳಕ್ಮಂಡ್ಲ ಹಾವು ಅಂತ ಬರುತ್ತಲ್ಲ, ಅದು ತುಂಬಾ ಅಂತ ಒಂದು ರೀಜನ್ ಅದು. ನಾನೇ ಕಮ್ಮಿ ಅಂದ್ರೆ ಒಂದು 15-20 ಹಾವು ನೋಡಿದ್ದೀನಿ ಅಲ್ಲಿ. ಓಡ್ಬೇಕು ಸರ್, ಫಾಸ್ಟ್ ಓಡ್ ಬನ್ನಿ ಅಂದ್ರು. ಸರಿ ಸರ್. ಕಾಡಲ್ಲಿ ಓಡೋ ಹೆಂಗ್ ಓಡ್ತೀರಾ? ನೆಲ ನೋಡ್ಕೊಂಡು ತಾನೆ ಓಡ್ತೀವಿ ಸರ್. ತಲೆ ಕೆಳಗಡೆ ನೋಡ್ತೀರಾ, ಅಲ್ಲೇ ಯಾಕೆ ನೋಡ್ತೀರಾ? ಇಲ್ಲಿ ಕ್ಯಾಮ್ರಾ ಇಲ್ಲಿ ಬನ್ನಿ ಅಂದ್ರು. ಸರ್ ಕೆಳಗಡೆ ಚುಚ್ಚುತ್ತೆ. ಬನ್ನಿ ಬನ್ನಿ ಬನ್ನಿ. ಅವ್ರು ಚುಚ್ಚುತ್ತೆ ಸರ್, ನೋವು. ಅಯ್ಯೋ ಹೌದಾ ಹೌದಾ, ಇಲ್ಲಿ ಅಯ್ಯೋ ಬನ್ನಿ ಬನ್ನಿ ಈಗ. ಆಯ್ತು ಸರ್. ಅಂದ್ರೆ ಎಷ್ಟು ಅದರ ರಿಸ್ಕ್ ಗಳು ತುಂಬಾ ಆಗಿತ್ತು. ಇನ್ನೊಂದು, ಜನರಲಿ ನಾವೆಲ್ಲ ಫ್ಯಾಮಿಲಿ ತರ ಅಂತಾರಲ್ಲ, ಸರಿ ನಾವು ಫ್ಯಾಮಿಲಿ ತರ ಸರ್ ತುಂಬಾ ಹುಷಾರಾಗಿ ನೋಡ್ಕೋತಾರ ನಮ್ಮನ್ನ. ಸರಿ ಅದ್ ಬೇಕಾ ಸರ್, ಕರೆಕ್ಟ್ ಆಗಿದೆ ನೋಡ್ಕೊಂಡು ಹತ್ತಿ ಸರ್ ಅಂತ ಫಸ್ಟ್ ಎಲ್ಲ ಹೇಳಿದ್ರು. ಸರಿ ಅಂತ ಒಂದು ದೊಡ್ಡ ಬಂಡೆ, ನನ್ನ ಟ್ರೈಲರ್ ನೋಡ್ಬೋದು, ಒಂದು ಬಂಡೆ ಮೇಲೆ ನಿಂತಿರ್ತೀನಿ. ಅದು ಹೆಚ್ಚು ಕಮ್ಮಿ ಒಂದು 4-5 ಫ್ಲೋರ್ ಅಷ್ಟು ಹೈಟ್ ಇರೋದು. ಹತ್ಬಿಟ್ಟೆ, 4-5 ಜನ ಸೇರ್ಸಿ ಹತ್ಬಿಟ್ರು. ಹತ್ಬಿಟ್ಟು ಸೈಡ್ ಆಗಿ ಹಿಂಗೆ ನಿಂತಿದ್ದ. ಹೆಲಿಕ್ಯಾಮ್ ಶಾರ್ಟ್ಸ್ ಎಲ್ಲ ಆಯ್ತು. ಸರ್ ಒಂದು ಆಕ್ಸಿಜನ್ ಪಟ 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 ಅಂತ ಇನ್ನೊಂದು ಹೋಗ್ಬಿಡ್ತಾರೆ. ರೆಡಿ ನೆಕ್ಸ್ಟ್ ಅಂತ ಇವ್ರು ಇದಕ್ಕೆ ಎಲ್ಲ ಎದ್ಕೊಂಡು ಹೋಗ್ಬಿಟ್ರು ಜೊತೆಗೆ. ಬೇರೆ ಶಾರ್ಟ್ ತೆಗೆದು ನಾನು ನಿಂತಿದ್ದೀನಿ. ಇಳಿಯೋಣ ಅಂತ ತೆಗೆದಿದ್ರೆ ಒಬ್ರು ಇಲ್ಲ, 4 ಹೆಂಗ್ ಇಳಿಲಿಲ್ಲ ಅಲ್ಲಿ. ನಾನು ಅವಾಗ ಅನ್ಕೊಂಡೆ, ಇದು ಫ್ಯಾಮಿಲಿ ಅಲ್ಲ ಇದು.
ನಾಯಕ ನಾನೇ ನನ್ನ ಕತೆಗೆ ನಾಯಕಿಯ ಬೆಡಗಿ ಬೆಡಗಿನ ಸೊಬಗಿ ಅವಳೆ ಕಣ್ಣು ಮನಸೆಳೆದ ಹುಡುಗಿ ಹುಡುಗಿ ಲವ್ ಸ್ಟೋರಿ. ನಿನ್ ಮಕ ಮುಚ್ಚ ಯಾವ್ದು ಹಾಡಾಕ್ತೀನಿ ಅಂತ ಯಾವ್ದು ಆಗ್ತಾ ಅವನು ನಾನು ಬೈದ್ರೆ ಕರೆಕ್ಟ್ ಬೈ ನಿನ್ ತುಕ ಮುಚ್ಚ. ಹೇಯ್ ಏನ್ರ ನಿಮ್ದು ಅವತಾರ ಹಾ ಅದನ್ನ ನಮ್ಮ ಬಾಸ್ ಹೇಳ್ತಾರೆ. ನಿಮಗ್ ಬಾಸ್ ಬೇರೆ ಕೇಳು. ಯಾವ ನಾನು ನಿಮ್ ಬಾಸು? ಸರೋಜ. ಸರೋಜ ಸರೋಜ ಅಂತ ನಿಮ್ ಬಾಸು ಯಾ ಎಲ್ಲಿ? ಕಮಾನ್ ಬಾಸ್. ಓ ಒತ್ತು ಸರೋಜ. ಏನಾಯ್ತು? ಫೋನು ಎತ್ತು ಎತ್ತೆ ಒತ್ತು ಒತ್ತೆ ಮಾತಾಡು. ಮಾತಾಡ್ತೀನಿ. ಹಲೋ ಒತ್ತು ಸರೋಜಾ, ಮುತ್ತು ಸರೋಜಾ, లేదు సరోజా, నా సాధు సరోజా. పెట్టా ಪೆಟ್ಟು ಪೆಟ್ಟು. ಏ ಒತ್ತು ಸರೋಜ, ಏನು ತುಂಬಾ ದಿನ ಆದ್ಮೇಲೆ ಕಾಣಿಸ್ಕೊತಾ ಇದೆಯಾ? ಸರ್ ನಾನು ಒಂಥರ ಧೂಮಕೇತು ಸರ್, ಅప్పుడప్పుడు ಕಾಣಿಸ್ಕೊಳ್ತಾ ಉಂಟಾನು. ಸರಿಯಾಗಿದೆ. ಇವನ್ ಧೂಮಕೇತು, ಇದ್ ರಾವು ಕೇತು. ಸರಿಯಾಗಿದೆ. ಏನು ಏನಂದೆ? ಹಲೋ ನಾವಿಬ್ರು ರಾವು ಕೇತನ. ನಿಮ್ಮನೆಗೂ ನಿಜ. ನಾವಿವಾಗ ತೀರೋಗಳಮ್ಮ, ತೀರೋಗಳು. ಹೀರೋಗು ಬೇಗ. ತೀರೋಗಳಲ್ಲಪ್ಪ, ಹೀರೋಗಳು. ಅದೇ ತೀರೋಗಳು. ಹೀರೋಗಳು ನೀವು. ಏನ್ ಮಾಡೋದಮ್ಮ? ಲಕ್ಕು ಅನ್ನೋದು ಮೆಟ್ರೋದಲ್ಲಿ ಜನ ಗುದ್ಕೊಂಡ್ ಬರ್ತಾರಲ್ಲ, ಆ ತರ ನನಗೆ ಲಕ್ ಬರ್ತಾ ಇದೆ. ನಮ್ಮನ್ನ ನಂಬಿಟ್ಟು ಪ್ರೊಡ್ಯೂಸರು ಸಾಸಾಗ್ತಾ ಅವನಿ. ತಾಸಾಗ್ತಾನೆ, ತಾಸಾಗ್ತಾ ಇರೋದು. ಅದೇ ತಾಸಾಗ್ತಾವನೆ ಅಂದೆ. ಹಂಗಂದ್ಮೇಲೆ ನೀನೇ ಲೆಕ್ಕ ಹಾಕೋ ನಮ್ಮ ವ್ಯಾಲ್ಯೂ ಏನು ಅಂತ. ಇವನು ಪ್ರೊಡ್ಯೂಸರ್. ಇವನೇ ಡೈಲಿ ಗೆ ಬೇರೆ ಯಾರಾದ್ರೂ ಪ್ರೊಡ್ಯೂಸರ್ ಸಿಗ್ತಾರ ಅಂತ ಹುಡ್ಕೊಂಡು ಅಲ್ಲಿ ಇಲ್ಲಿ ತಿನ್ನೋ ನನ್ನ ಮಗ. ಇವನು ಪ್ರೊಡ್ಯೂಸರ್ ಅಂತ. ಪ್ರೊಡ್ಯೂಸರ್ ಸರ್ ನಾನು ಮುಂಚೆ ತರ ಇಲ್ಲ ಸರ್, ಓಹೋ ಚೇಂಜ್ ಆಗಿದ್ದೀನಿ. ಚೇಂಜ್ ಆಗಿದ್ಯಾ? ಚೇಂಜ್ ಆಗಿದ್ದೀನಿ ಅಂತ ಚಿಲ್ಡ್ರೆ ನನ್ನ ಮಗ ಕಣನು. ನಮ್ ಪ್ರೊಡ್ಯೂಸರ್ ಚೇಂಜ್ ಆಗಿದ್ದಾರೆ ಇವಾಗ, ಮೊದಲ ತರ ಅಲ್ಲ. సార్ ఏం సార్ మీరు నన్ను చిల్లరే అంతా ఉన్నారు సార్. సార్ నేను ఇప్పుడు ಹೊಸ ప్రొడక్షన్ హౌస్ ఓపెన్ చేశాను సార్. ಪ್ರೊಡಕ್ಷನ್ ಹೌಸ್ పేరేం తెలుసా సార్? ಏನ್ ಪೇರು? ಮಕ ನೋಡ್ಕೊ ನಿಂದು. ಮಕ ನೋಡ್ಕೋ ನಿಂದು ಪ್ರೊಡಕ್ಷನ್ ಹೌಸಾ? ಏನೋ ಇದು విచిత్రವಾಗಿದೆ. కదా సార్ డిఫరెంట్ గా ఉంది కదా సార్. నేను చాలా టెన్షన్ అయ్యి రోడ్ లో ఏನ್ పేరు పెట్టేది ಅಂತ ಯೋಚನೆ ಮಾಡ್ತಾ ಇದ್ದೆ ಸರ್. ಸರಿ. ಓಂ ಪ್ರಕಾಶ್ ಸರ್ ತರ ಒಬ್ರು ದೊಡ್ಡ ಡೈರೆಕ್ಟರ್ ಹತ್ರ ಹೋಗಿ ಕೇಳಿದೆ ಸರ್, ಏನ್ ಪೇರ್ పెట్టేది ನಾ ಪ್ರೊಡಕ್ಷನ್ ಹೌಸ್ ಗೆ ಅಂತ. ಅದಕ್ಕೆ ಅವರು ಪ್ರೊಡಕ್ಷನ್ ಕಂಪ್ನಿ ಓನರ್ ಇವರು ಅಂದ್ರು ಸರ್. ಅದಕ್ಕೆ ನಾನು ನೇನೆ ಅಂದೆ ಸರ್. ಅದಕ್ಕೆ ಅವರು ಮಕ ನೋಡ್ಕೊಂಡು ನಿಂದು ಅಂದ್ರು ಸರ್. ಡಿಫ್ರೆಂಟ್ గా ఉంది పేరు ಅಂತ ಅದನ್ನೇ నేను ರಿಜಿಸ್ಟರ್ చేశాను సార్. ಮಕ ನೋಡ್ಕೊಂಡು ನಿಂದು ಪ್ರೊಡಕ್ಷನ್. ಕ್ಯಾಕರ್ಸ್ ಮಕ್ಕುಗಿದ್ರೆ ಅದು ಪ್ರೊಡಕ್ಷನ್ ಹೌಸ್ಗೆ ಹೆಸರಿಟ್ಟವನಲ್ಲ ಸರ್ ಇವನು. ಕೊನೆಗಾದ್ರೂ ನಿನ್ ಮಕ ನೋಡ್ಕೊಂಡ್ಯಾ? ಎಲ್ಲಿ ನೋಡ್ಕೊಳಕ್ಕಾಗುತ್ತೆ ಕೋಬ್ರಾ? ಸ್ಕ್ರಿಪ್ಟ್ ಮಾಡೋ ಬಿಸಿಲಿ ಯಾವ ಕೆಲ್ಸನೂ ಮಾಡ್ಕೊಳಕ್ ಆಯ್ತಿಲ್ಲ ಅವ್ರ ಕೈಲಿ. ಹೌದಮ್ಮ, ಡೇ ಅಂಡ್ ನೈಟ್ ತೂತ್ಕೊಂಡ್ಬಿಟ್ಟು. ಕೂತ್ಕೊಂಡ್ಬಿಟ್ಟು ಅದೇ ಕಣ, ತೂತ್ಕೊಂಡು ಮಲ್ಕೊಂಡು ಉಳ್ಳಾಡ್ಕೊಂಡು ಟಾಯ್ಲೆಟ್ ಅಲ್ಲಿ ನಾನು ನೀನು ಮಾಡಬಲ್ಲು. ಏನು ಅದು ಅದಲ್ಲ ಕಣ, ಸ್ಕ್ರಿಪ್ಟ್ ಮಾಡಬಲ್ಲು. ಟೈಟಲ್ ಏನು ಗೊತ್ತಾ ತುಜಾ? ಟೈಟ್ಲು ಏನು? ಬಚ್ಚಾ ಟು. ಬಚ್ಚಾಟು? ಏನೋ ಇದು ಬಚ್ಚಾಟು? ಇವ್ರ ಪಿಕ್ಚರ್ ಹುಚ್ಚಾಟು ಕಣೋ. ಚೆನ್ನಾಗಿದೆ. ಹುಚ್ಚ ನಮ್ದು ಬಚ್ಚ. ಸರ್ ಇದು ತುಂಬಾ ಡಿಫ್ರೆಂಟ್ ಆಗಿರೋ ಸಿನಿಮಾ ಸರ್. ಸರ್ 2 ಅನ್ನೋದು ನಮ್ ಸಿನಿಮಾಗೆ ಟೂ ಮಚ್ ಆಗಿ ಅಟ್ಯಾಚ್ ಆಗ್ಬಿಟ್ಟಿದೆ ಸರ್. ನಮ್ ಸಿನಿಮಾಗೆ ಪ್ರೊಡ್ಯೂಸರ್ ಒಕ್ಕಟೆ ಸರ್, ಆದ್ರೆ ಹೀರೋ ಇಬ್ರು ಸರ್, ಕ್ಯಾಮ್ರಾಮನ್ ಇಬ್ರು ಸರ್, ಎಡಿಟರ್ ಇಬ್ರು ಸರ್, ಡೈರೆಕ್ಟರ್ ಇಬ್ರು ಸರ್, ಹೀರೋಯಿನ್ ಇಬ್ರು ಸರ್, ವಿಲನ್ ಇಬ್ರು ಸರ್, ಆಡಿಯನ್ಸ್ ಇಬ್ರೆ ಸರ್. ಏನ್ ಸರ್ ಇಲ್ಲ ಅಂತ ಸರ್.
ಸರ್ ನಮ್ ಕತೆ ಕೇಳಿದ್ರೆ ಸಾಕು ಸರ್, ಕರ್ನಾಟಕದ ಮೂಲೆ ಮೂಲೆಯಿಂದ ಜನ ಥಿಯೇಟರ್ಗೆ ಓಡಿ ವಸ್ತಾರ ಸರ್. ಅಷ್ಟೇ ಯಾಕೆ ಕೊಬ್ರ, ಮೊನ್ನೆ ಒಬ್ಬ ಕತೆ ಕೇಳ್ಬಿಟ್ಟು ಹೊಸದಾಗಿ ಥಿಯೇಟರ್ ಕಟ್ಟಿಸಿ ನಿಮ್ ಪಿಕ್ಚರ್ ನ ಇಲ್ಲೇ ರಿಲೀಸ್ ಮಾಡ್ತೀನಿ ಅಂತ ಕೂತ್ ಬಿಟ್ಟಿದ್ದ. ಹೌದೌದು ಕರೆಕ್ಟ್. ಇವ್ರ ಪಿಕ್ಚರ್ ಏನಾದ್ರು ಅವ್ನ್ ರಿಲೀಸ್ ಮಾಡಿದ್ರೆ ಅವ್ನ್ ಲೈಫ್ ಲಾಂಗ್ ಕೂತೇ ಇರ್ಬೇಕು, ಎದ್ದೇಳಕ್ಕೆ ಆಗಲ್ಲ. ಕತೆ ಏನಂತ ಸ್ವಲ್ಪ ಬಿಡಿ. ಸರ್ ನಮ್ಮ ಸಿನಿಮಾ ಯಾವ ಜಾನರ್ ಅಲ್ಲಿ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಆ ತರ ಕಾನ್ಸೆಪ್ಟ್. ಅಪ್ಪ ನಿಮ್ಮ ಸಿನಿಮಾ ಯಾವ ಜಾನರ್ ಆದ್ರೂ ಬರ್ಲಿ, ಸಿನಿಮಾ ನೋಡೋದಕ್ಕೆ ಜನ ಬರ್ತಾರ ತಾನೆ. ನಿನ್ನ ಮಾತು ನಮ್ಮ ಕ್ರಿಯೇಟಿವಿಟಿನ ಅವಮಾನ ಮಾಡ್ತಾ ಇದೆ. ನಮ್ಮ ಪಿಕ್ಚರ್ಗೆ ಬಂದ್ರೆ ಗರುಳು ಕಿವುಚ್ಬಿಡುತ್ತೆ. ಯಾಕೆ ಬಂದವ್ರಿಗೆ ಟಿಕೆಟ್ ಬದಲು ಏನ್ ಬೇದಿ ಮಾತ್ರ కొడుతుందియా? సార్ ತುಂಬಾ ఇన్సల్ట్ చేస్తున్నారు సార్, మీరు ఇన్సల్ట్ చేయదండి సార్. ఫస్ట్ కತೆ ಕೇಳಿಸ್ಕೊಂಡಿ సార్. ಹೇಳಪ್ಪ సార్ ನಮ್ಮ ಸಿನಿಮಾ ಕತೆ ಶುರು ಆಗತ್ತೆ ಸಾರ್ ಬಚ್ಚ ಆಟದಿಂದ ಸರ್. ಬಚ್ಚ ಅಂದ್ರೆ ಇದು ಬಚ್ಚನ? ಸರ್ ಅಯ್ಯೋ ನಾನು ಇವರಿಬ್ರು ಸಿನಿಮಾದಲ್ಲಿ ಬಚ್ಚ, ಇದು ಬಚ್ಚ 2 ಅನ್ಕೊಂಡೆ. ಈ ಆಟ ಆಡೋ ಬಚ್ಚ. ಓ ಕರೆಕ್ಟ್. ಒಂದ್ ಕೆಲಸ ಮಾಡು, ಅದು ಆಟ ಆಡೋ ಬಚ್ಚ ಆದ್ರೆ ಅದು ಮ್ಯಾಚ್ ಆಗುತ್ತೆ. ಇವ್ರಿಬ್ರೇ ಆದ್ರೆ ಬಚ್ಚ 2 ಅಲ್ಲ ಲುಚ್ಚ 2 ಅಂತ ಹೇಳು. ಕರೆಕ್ಟ್ ಆಗಿ సార్ అది వద్దండి సార్. ఆ సినిమాలో ಇವರು ಚೈಲ್ಡ್ಹುಡ್ ಡೇಸ್ ಬಚ್ಚ ಇಂದ ಶುರು ಆಗುತ್ತೆ ಸರ್. ಬಚ್ಚ ಆಡ್ತಾ ಇರ್ತಾರೆ ಸರ್ ಚೈಲ್ಡ್ಹುಡ್ ಅಲ್ಲಿ ಸರ್. ಅದೇ ದಾರಿನಲ್ಲಿ ಒಂದ್ ಹೆಂಗ್ಸು ಸರ್ ಮಡ್ಕೆನಲ್ಲಿ ಬೆಣ್ಣೆ ತುಂಬಿಸ್ಕೊಂಡು ಹೋಯ್ತಾ ಇರ್ತಾಳೆ ಸರ್. ಅವ್ರು ಏನಾಯ್ತು ಬಿಡು, ಬೆಣ್ಣೆ 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 ಬೆಣ್ಣೆ. ಆ ಟೈಮಲ್ಲಿ ಸರ್ ಕುರಿ ಬಚ್ಚನ ಎಸಿತಾಳ ಸರ್. ಅದು ಮಿಸ್ ಆಗಿ ಸೀದಾ ಹೋಗಿ 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 ಸ್ಟೀಲ್ ಪಾತ್ರೆಗೆ ಬಿದ್ಬಿಟ್ಟು ಬಚ್ಚ ಮುರಿದೋಯ್ತದ ಸರ್. ಮಡ್ಕೆ ಹೊತ್ಕೊಂಡು ಹೋಯ್ತಾ ಇರೋದು. ಬಚ್ಚ ಬೀಳ್ಬೇಕಂದ್ರೆ ಮಡ್ಕೆಗೆ ಹೊಡಿಬೇಕು, ಮಡ್ಕೆ ಹೊಡೆದೋಗ್ಬಿಡ್ಬೇಕು. ಇದ್ಯಾವುದು ಸ್ಟೀಲ್ ಪಾತ್ರೆಗೆ ಬಿದ್ದು ಬಚ್ಚ ಹೊಡೆದೋದು? ಅಯ್ಯೋ ತುಜ, ಇದೇ ಟ್ವಿಸ್ಟ್. ಆ ಹೆಂಗ್ಸ್ ಅದನ್ನ ಹಿಡ್ಕೊಂಡು ಅವಳು ಅವಳು ಹೋಯ್ತಾ ಇರ್ತಾಳೆ. ಕುರಿ ಹೊಡೆದಿದ್ದು ಬಚ್ಚ ಪಕ್ಕದ ಮನೆ ಅಡಿಗೆ ಮನೆಯಲ್ಲಿರೋ ಸ್ಟೀಲ್ ಪಾತ್ರೆಗೆ ಕೆಳಗೆ ಹೊಡೆದ್ಬಿಟ್ಟು ಕೆಳಗಡೆ ಬೀಳ್ತದೆ, ಅದು ಹೊಡೆದೋಯ್ತದೆ. ಏನ್ ಟ್ವಿಸ್ಟ್ ಇಟ್ಟಿದ್ದೀರಪ್ಪ, ಪಾಪ ಅಮೇಸಿಂಗ್, ಸಖತ್. ಮುಂದೆ ಮುಂದೆ. ಥ್ಯಾಂಕ್ ಯು. ಆಮೇಲೆ సార్ ముందే ఏం సార్ స్టోరీಗೆ ఒక ಟ್ವಿಸ್ಟ್ కావాల్సింది సార్. ఆ బచ్చ ನಮ್ಮ ಮುತ್ತುಗೆ ವಂಶ ಪಾರಂಪರ್ಯದಿಂದ వచ్చింది సార్. ಅನ್ಯಾಯವಾಗಿ ಬಚ್ಚ ಹೊಡೆದೋಯ್ತಲ್ಲ ಅಂತ ಮುತ್ತು ಕಣ್ಣಲ್ಲಿ ನೀರು ಹಾಕೊಂಡು ಸೀದಾ ಅಡ್ಗೆ ಮನೆಗೆ ಹೋಯ್ತಾನ ಸರ್. ಆಗ ಮನೆ ಆಂಟಿ ಬಚ್ಚ ಕೊಡಲ್ಲ ಹೋಗೋ ಅಂತ ಧಮ್ಕಿ ಹಾಕ್ತಾಳೆ ಸರ್. ಫ್ರೆಂಡ್ ಬಚ್ಚ ನನ್ ಕೈಯಾರ ಹೋಯ್ತು ಅಂತ ತುರಿ ಏನ್ ಮಾಡ್ತಾನೆ ಗೊತ್ತಾ? ಏನ್ ಮಾಡ್ತಾನೆ? ಟೆನ್ಷನ್ ಆಗಿಬಿಟ್ಟು ಲಾಂಗ್ ಹಿಡಿತಾನೆ ಬಚ್ಚಾಗೆ. ಹೌದು. ವಾ. ಅಲ್ಲೊಂದು ಬಿಲ್ಡಪ್ ಶಾಟ್. 150 ಅಡಿ ಕ್ರೈನ್ ತರಿಸ್ತೀವಿ. ದೊಡ್ಡ ಫ್ಯಾನ್ ಗಾಳಿನಲ್ಲಿ ಹಂಗೆ ಹಾರಾಡ್ತಿರುತ್ತೆ. ಏನು? ಕೂದ್ಲು. ಕೂದ್ಲು. ಈ ಸಿನಿಮಾ ಹೀರೋ ಬಂದವರಲ್ಲ ಅವ್ರ ಕೈನಲ್ಲೇ ಲಾಂಗ್ ಕೊಟ್ಬಿಟ್ಟು ಡೆಮೋ ತೋರಿಸ್ತೀನಿ. ನಾನೇ ಮಾಡ್ತೀನಿ ಬಿಡಿ ಸರ್ ಆ ಸೀನ್. ನೀನ್ ಇರಯ್ಯ ಸುಮ್ನೆ. ನೀನ್ ಇಲ್ಲಿ ಆಕ್ಟ್ ಮಾಡ್ಬಿಟ್ರೆ ಎನರ್ಜಿ ಏನಾಗ್ಬಿಡುತ್ತೆ, ಎಲ್ಲ ಹಾಳಾಗೋಗ್ಬಿಡುತ್ತೆ, ಸುಸ್ತಾಗ್ಬಿಡ್ತ್ಯಾ. ಇವಾಗ ಅವ್ರು ಮಾಡಿ ತೋರಿಸ್ತಾರೆ, ನಾನ್ ಲಾಂಗ್ ತರ್ತೀನಿ. ನಾವಿರೋ ಅದ್ಮೇಲೆ ನಾವ್ ತಾನೇ ಮಾಡ್ಬೇಕು. ಓಕೆ ಸರ್ ಬನ್ನಿ. ಅವ್ರ ಹಂಗ್ ಕರೆದ್ರೆ ಬರಲ್ಲ ಕಣ, ಬರ ಇಲ್ಲ ಸರ್. ಬನ್ನಿ ಸರ್, ಬನ್ನಿ. ತೊಳ ಸರ್ ಡೈಲಾಗು ಇಲ್ಲ ಒಂದಿ ಸರ್. ನೋಡಕ್ಕೆ ನಾನು ಬಚ್ಚ ಇದ್ದಂಗಿದ್ದೀನಿ ಅಂತ ಬಚ್ಚ ನನ್ನ ಮಗ ಅಂತ ಅನ್ಕೊಂಡ್ರೆ ಅದು ನಿನ್ನ ತಪ್ಪು. ಏ ಆಂಟಿ, ನೀನು ಲಾಂಗ್ ಜಂಪ್ ನೋಡಿರ್ತ್ಯಾ, ಲಾಂಗ್ ಡ್ರೈವ್ ನೋಡಿರ್ತ್ಯಾ, ಆದ್ರೆ ಲಾಂಗ್ ಹಿಡ್ಕೊಂಡಿರೋ ಈ ಕುರಿನ ನೋಡಿಲ್ಲ. ಮರ್ಯಾದೆಗೆ ಆ ಬಚ್ಚ ವಾಪಸ್ ಕೊಟ್ರೆ ಬಚಾವಾಗ್ತ್ಯಾ, ಇಲ್ಲ ಅಂದ್ರೆ ಶುದ್ಧ ಹೇಳ್ಬೇಕಾ? ಹತ್ತು ಬಿಡ್ತೀನಿ. ಇಷ್ಟೇ ಸರ್ ಡೈಲಾಗ್. చెప్పండి ಸರ್. ಇಷ್ಟೇನಾ? ಅಷ್ಟು ಹೇಳ್ಬಿಟ್ಟಿರೋ? చెప్పండి ಸರ್. ಏ ಆಂಟಿ, ನೀನು ಲಾಂಗ್ ಜಂಪ್ ನೋಡಿರ್ತ್ಯಾ, ಲಾಂಗ್ ಜಂಪ್ ನೋಡಿರ್ತ್ಯಾ, ಲಾಂಗ್ ಡ್ರೈವ್ ನೋಡಿರ್ತ್ಯಾ, ಲಾಂಗ್ ಡ್ರೈವ್ ನೋಡಿರ್ತ್ಯಾ, ಆದ್ರೆ ಲಾಂಗ್ ಹಿಡ್ಕೊಂಡಿರೋ ಈ ಕುರಿನ ನೋಡಿಲ್ಲ. ಈ ಕುರಿನ ನೀ ನೋಡಿಲ್ಲ. ಮರ್ಯಾದೆಗೆ ಬಚ್ಚ ವಾಪಸ್ ಕೊಟ್ರೆ ಬದುಕ್ತ್ಯಾ, ಮರ್ಯಾದೆಯಿಂದ ಬಚ್ಚ ವಾಪಸ್ ಕೊಟ್ರೆ ಬದುಕ್ತ್ಯಾ, ಇಲ್ಲ ಅಂದ್ರೆ ಹತ್ತು ಬಿಡ್ತೀನಿ. ಕುರಿ ಹತ್ತು ಬಿಡುತ್ತೆ.
ಡೈಲಾಗ್ ಅಲ್ಲಿ ವೇರಿಯೇಷನ್ಸ್ ಇರ್ಲಿಲ್ಲ. ಓಹೋ ನಾನ್ ಮಾಡಿದ್ರೆ ಚೆನ್ನಾಗ್ ಮಾಡ್ತಿದ್ದೆ. ಮಾಡು ಅದೇನ್ ದಬಾಕ್ತಿಯ ನೋಡ್ಕೊಂಡು ಮಾಡು. ಹೇಳ್ರಿ ಡೈಲಾಗು. ನೋಡಕ್ಕೆ ನಾನು ಬಚ್ಚ ಇದ್ದಂಗಿದ್ದೀನಿ. ವೇರಿಯೇಷನ್ಸ್ ನೋಡ್ಕೊಳ್ಳಿ. ನೋಡಕ್ಕೆ ನಾನು ಇದ್ದಂಗಿದ್ದೀನಿ. ಹಂಗಂತ ನಾನು ಬಚ್ಚ ನನ್ನ ಮಗ ಅಲ್ಲ. ಹಂಗಂತ ಬಚ್ಚ ನನ್ನ ಮಗ ಅಲ್ಲ. ಅಯ್ಯೋ ಏ ಆಂಟಿ, ಏಯ್ ಆಂಟಿ, ನೀನು ಲಾಂಗ್ ಜಂಪ್ ನೀನು ನೋಡಿರ್ಬೋದು, ಲಾಂಗ್ ಜಂಪ್ ನೋಡಿರ್ಬೋದು, ಲಾಂಗ್ ಡ್ರೈವ್ ನೋಡಿರ್ಬೋದು, ಆದ್ರೆ ಲಾಂಗ್ ಇಟ್ಕೊಂಡಿರೋ ಗುರಿನ ನೋಡಿಲ್ಲ. ಲಾಂಗ್ ಇಟ್ಕೊಂಡಿರೋ ಈ ಕುರಿನ ನೋಡಿಲ್ಲ. ಮರ್ಯಾದೆಗೆ ಹೇಳ್ತಾ ಇದ್ದೀನಿ. ಮರ್ಯಾದೆಗೆ ಬಚ್ಚ ಕೊಟ್ರೆ ಇದೀನಿ. ಬಚ್ಚ ಕೊಟ್ರೆ ಬಚಾವಾಗ್ತ್ಯ. ಬಚ್ಚ ಕೊಟ್ರೆ ಬಚಾವಾಗ್ತ್ಯ. ಇಲ್ಲ ಅಂತಂದ್ರೆ ಅಂದ್ರೆ ಹತ್ತು ಬಿಡ್ತೀನಿ. ಇದು ವೇರಿಯೇಷನ್ಸ್. ಈ ಸೀನ್ ಮಾಡಿದ್ಮೇಲೆ ಹಾಸ್ಪಿಟಲ್ ಸೇರಿಸ್ಬೇಕು ಕುರಿ ಅವ್ರನ್ನ ಅಂತ ಗೊತ್ತಾಗ್ತದೆ. ಇದು ವೇರಿಯೇಷನ್. ಒಮ್ಮ ಸ್ವಲ್ಪ ಹೊರತಾಗಿ ಹೇಳ್ಬಿಟ್ಟೆ. ಇದು ಡೈಲಾಗ್ ಅಲ್ಲಿ ವೇರಿಯೇಷನ್ ಅಲ್ಲ, ಹೆಲ್ತ್ ಅಲ್ಲಿ ವೇರಿಯೇಷನ್. ಇದು ಅಲ್ಲಿ ವೇರಿಯೇಷನ್ ಕುರಿ ಶೂಟಿಂಗ್ ಮಾಡ್ಬೇಕಾದ್ರೆ ಒಂಚೂರು ತೂರೇ ಮಾಡ್ಕೊಳ್ಳೋಣ ಸರ್. ಆಯ್ತು. ಕುರಿ ನಿಮ್ ಕಡೆ ಉಳದ ಸುಡದ? ಇದು ಬೆಂಕಿ ಕಟ್ಟಿಗಿರೋದು. ಅದಕ್ಕೆ ಸುಡೋದು ಅನ್ನೋದು. ಏನೀಗ ಅಲ್ಲ, ರೆಡಿ ಮಾಡ್ಕೋಬೇಕಲ್ಲ. ಮುಂದೆ ಏನಾಯ್ತು ಅಂತ ಸ್ವಲ್ಪ ಹೇಳಿ. ಆ ಮುತ್ತಿಗೆ ಬಚ್ಚ ಸಿಕ್ತಾ ಇಲ್ವಾ? ನೋಡ್ದ ಆಗಲೇ ಇಂಟ್ರೆಸ್ಟೇ ಇಲ್ದೇ ಇರೋ ತರ ಇದ್ದೆ. ಈಗ ನೋಡು ಕ್ಯೂರಿಯಾಸಿಟಿ ಹೆಂಗೆ ಕುತೂಹಲ ಕೆರಳಿ ಹೆಂಗೆ ಕತೆ ಕೇಳಕ್ ಹೆಂಗ್ ಮುಂದೆ ಬರ್ತಾ ಇದೆಯಾ ಅಂತ. ಕ್ಲೈಮ್ಯಾಕ್ಸ್ ಏನು ಅಂತ ಸಿನಿಮಾ ಥಿಯೇಟರ್ ಅಲ್ಲಿ ಬಂದು ನೋಡ್ಕೊಂತ ನಾನೇನು ಹೇಳಲ್ಲ. ಬಾ, ಯಾಕಂದ್ರೆ ನಿನ್ನಿಂದ ನಮ್ಗೊಂದು ಸಹಾಯ ಆಗ್ಬೇಕಮ್ಮ ಅನ್ಕೊಂಡೆ. ಕತೆನ ಬಿಟ್ಕೊಡ್ತಾ ಇದ್ದೆ. ಹೇಳಪ್ಪ ಹೇಳಪ್ಪ. ಅದನ್ನ ನಾನು ಬಿಡ್ಕೊಡ್ತೀನಿ ನಾನು. ಕೇಳ ತುಜ, ಈಗ ನನಗೆ ಮಚ್ಚಿಂದ ಹೀಗೆ ಕೈ ಕುಯ್ಕೊಂಡ್ಬಿಟ್ಟು ತುರೋತ ರಕ್ತ ತೋರೋದ್ಮೇಲೆ ತುರಿ ಏನ್ ಮಾಡ್ದ? ಅವ್ನು ಹಾಕೊಂಡಿರೋ ಚಡ್ಡಿ ಬಿಚ್ಬಿಟ್ಟು ಅರ್ದ್ಬಿಟ್ಟು ಕಟ್ಟದ. ಬರ ಈಗ ಅವ್ನು ಹೆಂಗ್ ನಿಂತಿದ್ದಾನ? ಅವನ ಬುಡ್ಡ ನಿಂತವ್ರೆ. ಅದನ್ನ ಆ ಬಚ್ಚ ಹೊಡೆದೋಗಿತ್ತಲ್ಲ, ಆ ಆಂಟಿ ನೋಡ್ಬಿಟ್ಟು ಹಂಗೆ ರಕ್ತ ಕಾರ್ಕೊಂಡು ತತ್ತೋಗ್ಬಿಟ್ಲು. ಆಗ ಬಚ್ಚ ನನಗೆ ವಾಪಸ್ ಸಿಕ್ತು. ಅಲ್ಲಿಗೆ ಸಿನಿಮಾ ದಿ ಎಂಡ್. ಅప్పుడు సార్ స్క్రీన్ బ్లాక్ అవుతుంది సార్. ఆಮೇಲೆ ఫిಲಂ వద్దు సరోజా. ಸರಿಯಾಗಿದೆ ಇದು. ಈ ಫಿಲಮ್ಮು ಒತ್ತು ಸರೋಜಾ. ನೀನು ಮಾಡೋದು ಬೇಡ, ನೋಡೋದು ಬೇಡ. కాదు సార్, పోయి మర్చిపోయాను సార్. ఫిలం బై వద్దు సరోజా అని వస్తుంది సార్. ಬೈಯೆ ఎలా ఉంది సార్? బాగుంది సార్. ಸಾಲ ಬಾಗುಂది, ಅದ್ಭುತವಾಗಿದೆ. ಆ ಬೈ ಅಲ್ಲ ಅದು. ಈ ಪಿಕ್ಚರ್ ಯಾರು ಬೈಯೇ ಮಾಡಲ್ಲ. ಆ ತರ ಇದೆ. ಈಗಾಗ್ಲೇ 75% ಫೈನಾನ್ಸ್ ಆಗೋಗಿದೆ. ಇನ್ನು 25% ಅಷ್ಟೇ. ಅದನ್ನ ನೀನ್ ಹಾಕ್ಬಿಟ್ರೆ ನಿನ್ನ ಹೆಸರು ಹೇಳ್ಕೊಂಡು ಕನ್ನಡಕ್ಕೆ ಇಬ್ರು ಸ್ಟಾರ್ಗಳು ಉಟ್ಕೊಂಡ್ಬಿಡ್ತೀವಿ. ಅದು ಕಥೆಯಲ್ಲಿ ಚಡ್ಡಿ ಪಿಕ್ಚರ್ ಪ್ಯಾಂಟ್ ಹಾಕೊಂಡಿದ್ಯಾ ಬಿಡು, ಪರವಾಗಿಲ್ಲ. ಹೌದಾ? ನಾನು ಒಳಗೆ ಇನ್ವಾಲ್ವ್ ಆಗ್ಬಿಟ್ಟಿದ್ನಲ್ಲ, ನಿಜವಾಗ್ಲೂ ಬಿಚ್ಬಿಟ್ಟು ನಾನು ಅನ್ಕೊಬಿಟ್ಟೆ. ಇವಾಗ 75% ಆಗೋಗಿದೆ, ಇನ್ನು 25%. ಬೇಡ ಬಿಡಪ್ಪ, ನೀವ್ 75 ಹಾಕಿದ್ರಲ್ಲ ಅಷ್ಟೇ ನಾನು ಹಾಕ್ತೀನಿ. 75% ಹಾಕ್ತೀನಿ. ಇನ್ ಬಿಕ್ಕಿರೋದನ್ನ ಪ್ರಮೋಷನ್ ಯೂಸ್ ಮಾಡ್ಕೊಂಡು. ಸೂಪರ್ ಸರ್. ಆದ್ರೆ ಕಥೆಯಲ್ಲಿ ಸ್ವಲ್ಪ ಚೇಂಜಸ್ ಆಗ್ಬೇಕು, ಅದಕ್ಕೆ ನೀವು 75% ದುಡ್ಡು ಹಾಕ್ತಿದ್ಯಾ ಅಂದ್ಮೇಲೆ ನೀನ್ ಹೇಳ್ದಾಗೆ ಮಾಡೋಣಪ್ಪ. ಹೇಳು ನೆವರ್ ಎಂಡಿಂಗ್ ಸ್ಟೋರಿ ತರ ಇರ್ಬೇಕು, ಜೋಗಿ ರೇಂಜ್ಗೆ. ಹಂಗಿರ್ಬೇಕಾ? ಓಕೆ ಸರಿ. ಈಗ ಓಪನಿಂಗ್ ಓಕೆ ಬಚ್ಚ ಆಡ್ತಿರ್ಬೇಕಾದ್ರೆ ಚೆನ್ನಾಗಿದೆ ಅಲ್ವಾ ಸರ್ ಅದು? ಓಪನಿಂಗ್ ಶಾರ್ಟ್ಸ್ ಎಲ್ಲ ಚೆನ್ನಾಗಿರುತ್ತೆ. ಬಚ್ಚ ಆಡ್ತಾ ಶುರು ಆಗ್ಲಿ. ಆದ್ರೆ ಆ ಬಚ್ಚ ಆಟನ ಮಡ್ಕೆ ತಗೊಂಡು ಹೋಗ್ತಾ ಇದ್ಲ ಹೆಂಗ್ಸು, ಆಮೇಲೆ ಪಕ್ಕದ ಮನೆ ಆಂಟಿ, ಅವ್ರಿಬ್ರು ಆಡ್ತಾ ಇರ್ಲಿ. ಕುರಿ ಮತ್ತೆ ಮುತ್ತು ನೀವೇನ್ ಗೊತ್ತಾ ಮಾಡ್ತೀರಾ? ಬೈಲಲ್ಲಿ ಕೂತಿರ್ತೀರಾ. ಬೈಲಲ್ಲಿ ಕೂತಿರ್ಬೇಕಾದ್ರೆ ಬಚ್ಚ ಆಡ್ದಾಗ ಆ ಬಚ್ಚ ಆರ್ಕೊಂಡ್ಬಂದು ಕುರಿ ತಲೆಗೆ ಹೊಡೆದು ಬಿಡುತ್ತೆ. ಆಗ ಕುರಿ ಮೆಂಟ್ಲಾಗ್ಬಿಡ್ತಾನೆ. ಇವನಿಗೆ ಸಮಾಧಾನ ಮಾಡೋದಕ್ಕೆ ಅವನ್ ಫ್ರೆಂಡ್ ಮುತ್ತು ಹತ್ರ ಬರ್ತಾನೆ. ಏ ಕುರಿ ಏನಾಯ್ತು ಅಂತಾನೆ. ಏ ತುರಿ ಏನಾಯ್ತು ಅಂತ ಕೈ ಹಿಡಿತಾನೆ. ಆಗ ಮೆಂಟ್ಲು ಕುರಿ ಅವನ್ ಕೈ ಕಚ್ಬಿಡ್ತಾನೆ.
ಕಚ್ಚಿರೋದಕ್ಕೆ ಮುತ್ತು ಕೂಡ ಮೆಂಟ್ಲಾಗ್ಬಿಡ್ತಾನೆ. ನನಗೆ ಕಚ್ತೀನ ಅಂತ ಮತ್ತೆ ವಾಪಸ್ ಕುರಿ ಕಚ್ತಾನೆ. ಅಯ್ಯ ತುರಿ ನನಗೆ ಕಚ್ಚಿನೋ. ಮತ್ತೆ ಕುರಿ ನನಗ್ ಕಚ್ಚಿ ಅಂತ ಮತ್ತೆ ಕಚ್ತಾನೆ. ಮತ್ತೆ ಮುತ್ತು ಕಚ್ತಾನೆ. ಎಷ್ಟೊತ್ತರ್ಗೂ ಕಚ್ಕೊಂಡಿರೋದು ಮುಂದೆ ಕೇಳು. ನೀವೇ ತಾನೇ ಹೇಳಿದ್ದು ನೆವರ್ ಎಂಡಿಂಗ್ ಸ್ಟೋರಿ ಬೇಕು ಅಂತ. ಈ ತರ ಕತೆ ಚೇಂಜ್ ಆದ್ರೆ ನಾನ್ ಕಾಸು ಹಾಕ್ತೀನಿ, ಇಲ್ಲ ಅಂದ್ರೆ ಐ ಆಮ್ ಸಾರಿ. ಅಯ್ಯೋ ಬೇಕಂದ್ರೆ ನೋಡಪ್ಪ, ಪ್ರೊಡ್ಯೂಸರ್ ಹೆಸರಲ್ಲಿ ನಂದೇನ್ ಬೇಡಪ್ಪ, 1,000 ಜನ ಇಟ್ಕೊಳ್ಳಿ. ಅಯ್ಯೋ ಹಂಗಂದ್ರೆ ಓಕೆ ಸರ್, ಸ್ಟೋರಿ ಏನ್ ಬೇಕಾದ್ರೆ ಚೇಂಜ್ చేసుకొని ಸರ್. ಅಯ್ಯ ನಿನ್ ಮಕಕ್ಕೆ ನಾನು ಬೈತಿದ್ರ ಬೈಕ ನಿನ್ನ ತುಕ ಮುಚ್ಚ. ತೀರೋಗಳಾಗಣ ಅಂತ ಬೀದಿನಲ್ಲಿ ಭಿಕ್ಷೆ ಎತ್ಬಿಟ್ಟು ತಾಸ್ ತಂದು ಕೊಟ್ರೆ ಈಗ ಕತೆನ ಚೇಂಜ್ ಮಾಡ್ಕೊಂಡು ನಿಂತಿದ್ಯಾ ನೀನು. ಏ ತುರಿ, ಇವನ ಎತ್ಕೋ ಇವನ. ಗಣೇಶ ಹಬ್ಬ ಇವತ್ತೇ ಮಾಡ್ಬಿಡೋಣ. ಬಾ ಅವ್ವ ಅಪ್ಪಚ್ಚಿ ಬರ ಬರ ತೂತ್ಕೋ ಬಾ. ತೂತ್ಕೊಳ ಎಲ್ಲಿ ತೂತ್ಕೋತಾನ? ಕೂತ್ಕೊ ಅನ್ನ. ಅದೇ ತೂತ್ಕೋತಾನೆ. ಈ ನನ್ ಮಗ ವಾಪಸ್ ಹೊತ್ತು ಬರಬಾರ್ದು ಅಂತ ಬಾವಿಗೆ ಬಿಸಾಕ್ಬಿಡ. ಯಾವ ಬಾವಿನ ಅದು? ನಾಗರ್ ಬಾವಿ. ಓಕೆ, ಈಗ ಸೆಟ್ ಅಲ್ಲಿ ಸಾವ್ಯ ಮತ್ತೆ ಓಂ ಪ್ರಕಾಶ್ ಸರ್ ಹೇಗಿರ್ತಾ ಇದ್ರು ಅಂತ ನಮ್ಮ ಕೃಷ್ಣ ತೋರಿಸ್ತಾನೆ. ಕಬ್ಬಾಗ್ತಿನ ಸೀರಿಯಸ್ಲಿ ಮಾಡ್ಬೋದು. ಹಾ, ಯಾರು ಆರ್ಟಿಸ್ಟ್ ಹೇಳ್ಬೇಕಲ್ಲ. ಸಾವ್ಯ ಅಲ್ಲೇ ಇಲ್ವಾ? ಅವ್ನು ಜಾಸ್ತಿ ಬೈಬಿಡ ಆಮೇಲೆ. ಜಾಸ್ತಿ ಬೈಬೇಡ. ಓಕೆನಾ? ಈಗ ಒಂದು ಸೀನು ಅವ್ರು ನೋಡ್ಕೊಂಡು ಲವ್ ಮೂಡಲ್ಲಿ ಪ್ರಪೋಸ್ ಮಾಡೋದು. ರೆಡಿ 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 ಸ್ಟಾರ್ಟ್ ಕ್ಯಾಮ್ರಾ. ಸ್ಟಾರ್ಟ್ ಕ್ಯಾಮ್ರಾ. ರೆಡಿ 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 ಆಕ್ಷನ್. ಲೋ ಹುಚ್ಚ, ಐ ಲವ್ ಯು. ಕೂರಿದೆಯಲ್ಲ, ಸ್ಲೋಕ್ ಸ್ಟಾರ್ಟ್ ಮಾಡಿ. ಲೋ ಆಗ ಮಾಡಿ ಸ್ಟಾರ್ಟ್ ಕ್ಯಾಮ್ರಾ ಆಕ್ಷನ್. ಹುಚ್ಚನಾ ನೀನು? ಐ ಲವ್ ಯು. ಇಲ್ಲ ಮಾಡ, ಚೆನ್ನಾಗಿ ಮಾಡಿದೆ. ನಾನು ಚೂರು ಸ್ಟಾರ್ಟಿಂಗ್ ಇದೆಲ್ಲ ಸ್ವಲ್ಪ ಲವ್ ಯಾವ ತರ ಬರುತ್ತೆ ನಿಂಗೆ. ನಿಂಗೆ ಲವ್ ಮಾಡಿದ್ ಯಾರು? ಯಾವನೇ ಒಂದ್ ಜೊತೆ ಫೋನಲ್ಲಿ ಮಾತಾಡ್ತಿರ್ತೀಯ? ರೆಡಿಮಾ ರೆಡಿಮಾ ಮಾಡ್ತೀನಿ ಮೇಡಮ್. ಸ್ಟಾರ್ಟ್ ಕ್ಯಾಮ್ರಾ ಆಕ್ಷನ್. ಲೋ ಹುಚ್ಚನಾ ನೀನು? ಅರ್ಥ ಆಗಲ್ವಾ? ಮಾಡ್ತೀನಿ. ಚೆನ್ನಾಗಿ ಮಾಡಿದೆ. ಇನ್ನೂ ಲವ್ಲಿ ಆಗಿ ಬರ್ಬೇಕು. ಮಗಳು ಅಂತ ಹಾಕೊಂಡ್ಬಿಟ್ಟು ಅನ್ಭವಿಸ್ಬೇಕು. ರೆಡಿಮಾ ಚೆನ್ನಾಗಿ ಮಾಡು. ರೆಡಿಮಾ ಸ್ಟಾರ್ಟ್ ಕ್ಯಾಮ್ರಾ ಆಕ್ಷನ್. ಕಟ್. ಇಲ್ಲ ಬಾಬಾ, ಒಂದ್ ನಿಮಿಷ ನೀನ್ ಮಾಡಿ ತೋರಿಸ್ಬಿಡು, ಹಂಗೆ ಮಾಡ್ತೀನಿ. ನೋಡ್ಕೋ. ಹಾ, ಲೇ ಹುಚ್ಚ, ಹಿಂಗೆ ಸ್ಟಾರ್ಟ್ ಮಾಡು. ಸ್ಟಾರ್ಟಿಂಗ್ ಹಂಗೆ ರೈಸ್ ಆಗು, ಆಯ್ತಾ? ಮಾಡ್ತೀಯ, ಚೆನ್ನಾಗಿ ಮಾಡ್ತೀಯ. ಒಳ್ಳೆ ಆರ್ಟಿಸ್ಟ್ ತಗೊಂಡಿದ್ದೀನಿ. ಸ್ಟಾರ್ಟ್ ಕ್ಯಾಮ್ರಾ ಆಕ್ಷನ್. ಲೇ ಹುಚ್ಚ, ನಿಂಗೆ ಅರ್ಥ ಆಗ್ತಿಲ್ವಾ? ಕಟ್. ನಾನೇ ನೋಡಕ್ಕಾಗಲ್ಲ, ಜನ ಕಾಸು ಕೊಟ್ಟು ನೋಡ್ತಾರ. ಸೂಪರ್. ಎಲ್ಲ ಓಂ ಪ್ರಕಾಶ್ ಅವ್ರದ್ದು ಫೈನಲ್ ಒಂದಿರುತ್ತೆ. ಎಲ್ಲ ಆದ್ಮೇಲೆ ಕ್ಯಾಮ್ರಾಮನ್ ಕೇಳ್ತಾರೆ ಹೆಂಗಿತ್ತು ಶಾರ್ಟ್ ಅಂತಾರೆ. ಕ್ಯಾಮ್ರಾಮನ್ ಸೂಪರ್ ಸರ್ ಅಂತಾರೆ. ಹೋಗಿದ್ದಾರೆ. ಇಲ್ಲ, ಇನ್ನೊಂದು ಹೇಳ್ತಾರೆ. ಆಕ್ಚುಲಿ ನಮ್ಮ ಕ್ಯಾಮ್ರಾಮನ್ ಬಂದು ತೆಲುಗು ಕ್ಯಾಮ್ರಾಮನ್. ಸೊ ಏನಾರು ಮಾಡ್ತಾ ಇರೋದಾಗ ಏನೋ ಚೆನ್ನಾಗಿಡಲ್ಲ. ಏನ್ ಡಬ್ಬಾ ತರ ಇಟ್ಟಿದ್ದೀರಾ ನೀವು? ನಿಮ್ಮನ್ನ ಹೋಗಿ ನಾವು ಫ್ಲೈಟ್ ಹಾಕ್ಬಿಟ್ಟು ಕರ್ಸ್ತೀವಿ. ಕನ್ನಡದಲ್ಲಿ ಎಷ್ಟೊಂದು ಜನ ಒಳ್ಳೊಳ್ಳೆ ಕ್ಯಾಮ್ರಾಮನ್ ಇದ್ದಾರೆ. ನಮ್ಗೆ ನಮ್ಮ ಬುದ್ಧಿ ಇಲ್ಲ ಅಂತ ಬರ್ತಾರೆ. ನೆಕ್ಸ್ಟ್ ಶಾರ್ಟ್ ಚೆನ್ನಾಗಿ ಮಾಡ್ಬಿಡ್ತಾರೆ. ನೋಡಿ, ಇದಕ್ಕೆ ನಾವು ಅಲ್ಲಿಂದ ಕರ್ಸ್ತೀವಿ ಫ್ಲೈಟ್ ಹಾಕ್ಬಿಟ್ಟು. ಆಮೇಲೆ ಬೇರೆಯವ್ರನ್ನ ಕರ್ಸ್ಬಿಟ್ಟು ಹೇಳೋದು, ನೋಡಿ ನೀವು ಕ್ಯಾಮ್ರಾಮನ್ ಚೇಂಜ್ ಮಾಡಿ ಅಂತಿದ್ರಲ್ಲ, ನೋಡಿ ನಿಮ್ ಮುಂದೆ ಅವ್ರ ಮುಂದೆನೆ ಹೇಳೋದು ಅದನ್ನ. ಎಲ್ಲ ಬೇರೆಯವ್ರ ಮೇಲೆ ಎತ್ತಾಕೋದು. ಚೆನ್ನಾಗಿದೆ ಈ ಕಾಂಬಿನೇಷನ್. ಓಕೆ, ಈಗ ನೆಕ್ಸ್ಟ್ ನಾವು ನಮ್ಮ ಸ್ಪೆಷಲ್ ಒಂದು ಗೇಮ್ ಆಡೋಣ. ಅದರ ಹೆಸರೇ ಟನ್ ಟನಾ ಟನ್. ರೂಲ್ಸ್ ಹೇಳ್ಬಿಡ್ತೀನಿ. ಇದರ ಗೇಮಿನ ಹೆಸರು ಟನ್ ಟನಾ ಟನ್. ಸೊ ಒಂದು ಪ್ರಶ್ನೆಯನ್ನ ಕೇಳ್ತೀನಿ, ನಿಮ್ಗೆ ಇರೋದು ಕೇವಲ 10 ಸೆಕೆಂಡು. ನಾನು ಪ್ರಶ್ನೆ ಕೇಳ್ತೀನಿ. ಪ್ರಶ್ನೆ ಕೇಳಿದ ತಕ್ಷಣ ಟೈಮರ್ ಆನ್ ಆಗುತ್ತೆ. ಉತ್ತರ ಕೊಟ್ಟ ನಂತರ ಬಜರ್ ಹೊಡೆದ್ರೆ ಟೈಮರ್ ಸ್ಟಾಪ್ ಆಗುತ್ತೆ. ಸೊ 10 ಸೆಕೆಂಡ್ ಅಷ್ಟರಲ್ಲಿ ಉತ್ತರವನ್ನ ಕೊಡ್ಬೇಕು. ಯಾರು ಗೆಲ್ತೀರಾ ಅವ್ರಿಗೆ ಗಿಫ್ಟ್ ಕೊಡ್ತೀನಿ. ಥ್ಯಾಂಕ್ ಯು. ಓಕೆ, ಹಂಗಂದ್ರೆ ಓಕೆ. ಟೀಮ್ ಎ, ಟೀಮ್ ಬಿ. ಓಕೆ. ಸೊ ಟೀಮ್ ಎ, ಕೃಷ್ಣ
ಯಾರು ಇಲ್ಲದೆ ಇರುವಾಗ ನೀವು ಮಾಡುವಂತ 5 ಕೆಲಸಗಳು. ಮಲಗಿರ್ತೀನಿ, ಫಿಲಮ್ ನೋಡ್ತಾ ಇರ್ತೀನಿ, ಚೆನ್ನಾಗಿ ತಿಂತೀನಿ, ಪೇಪರ್ ಓದ್ತೀನಿ, ಟಿವಿ ನೋಡ್ತೀನಿ. ಪರವಾಗಿಲ್ಲ, ಕೊಡ್ಬೇಕು. ಓಕೆ. ಇದೆಲ್ಲರೂ ಇರುವಾಗ ಮಾಡುತ್ತಾನೆ ಇದು. ಹೌದು. ಅಲ್ಲ, ಬೋರ್ ಹೊಡಿತಾ ಇರೋದಾಗ ಅದೇ ಮಾಡೋದು ನಾನು, ಯಾರು ಇದ್ದಾಗ. ಹೌದಾ? ನನಗೆ ಕೇಳಿದ್ರೆ ಅವ್ರೇನ್ ಮಾಡ್ತಾರೆ ನಾನು ಹೇಳ್ತೀನಿ. ಓಕೆ, ಟೀಮ್ ಬಿ 1 ಕೋಟಿ ಸಿಕ್ಕರೆ ನೀವು ಮಾಡುವಂತ 5 ಕೆಲಸಗಳು. ಫಸ್ಟ್ ನಾವು ಯಾರಿಗಾದ್ರೂ ಕೊಡ್ಬೇಕಂತ ಯೋಚನೆ ಮಾಡ್ತೀನಿ, ಕೊಡ್ತೀನಿ, ಕೊಡಲ್ಲ, ಇದು ಆಗೋಯ್ತು ಸರ್ ಟೈಮ್. ಏನು ಹೇಳಿಲ್ಲ. ಯಾರಿಗಾದ್ರೂ ಕೊಡ್ಬೇಕಾ, ಕೊಡ್ತೀನಿ, ಕೊಡಲ್ಲ, ಆಗಲ್ಲ, ಬಿಟ್ಬಿಡ್ತೀನಿ. 1 ಕೋಟಿ ಸಿಕ್ಕರೆ ಏನ್ ಮಾಡ್ಬೇಕಂದ? ನಾನು ಶಾಪಿಂಗ್ ಮಾಡ್ತೀನಿ, ಮನೆ ತಗೋತೀನಿ, ಆಮೇಲೆ ಇನ್ನೊಂದು ಕಾರ್ ತಗೋತೀನಿ. 1 ಕೋಟಿಲಿ ಇಷ್ಟೆಲ್ಲ ಬರುತ್ತಾ? ನೀವು ಹೇಳಿದ್ರೆ ಅದು ಆಟ ಸಾಮಾನು ಅವಳು ಆಗ್ಬೋದಲ್ವಾ? ಇದಕ್ಕೆ ಅವಳು ಒಬ್ಳಿರ ಕೇಳ್ತಾ ಇರೋದು ಅವಳು. So, ಚಿಕ್ಕ ಮನೆ, ಚಿಕ್ಕ ಕಾರು, ಚಿಕ್ಕ ಶಾಪಿಂಗು. ಚಿಕ್ಕದಲ್ಲ ಎಲ್ಲ ಫುಲ್. ಬಟ್ 2 ಪ್ಯಾಂಟ್ 4 ಶರ್ಟ್ ನನಗ್ ಮಾತ್ರ ಕೊಡ್ತಾರೆ. ಈಗ ಅವ್ರೇನ್ ಮಾಡ್ತಾರೆ? ಸರಿ, ಚೆನ್ನಾಗಿದೆ ಇದು. ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಆಕ್ಚುಲಿ 1-0. ಓಕೆ ಓಕೆ 1-0. ಓಕೆ, ಹುಷಾರಾಗಳು. ನಿನ್ನ ಏನ್ ಮಕ್ಕ ನೋಡ್ತಿರ್ತೀಯ? ಮಾತಾಡ್ತಾನೆ ನೀನು. ಕೇಳೋದಿಲ್ಲ ಅಂತ ಏನು? ರೆಡಿ. ಓಕೆ. ಸೃಜನ್ ಲೋಕೇಶ್ ಹೊರಗಡೆನೂ ಸಿಗ್ತಾರಪ್ಪ. ಕ್ವಶನ್ ಕೇಳ್ತೀನಿ, ಹಿಂಗೆ ನೋಡ್ತಾನೆ ಇಡ್ತೀಯ. ಓಕೆ, ಟೀಮೆ ಯಾವುದಾದ್ರೂ 5 ದೇಶ ಹಾಗೂ ಅದರ ಕರೆನ್ಸಿ ಹೆಸರು ಹೇಳಿ. ಅಮೆರಿಕ ಡಾಲರ್ಸ್, UK ಪೌಂಡ್ಸ್, ಬ್ಯಾಂಕಾಕ್ ಬಾತ್, ಆಸ್ಟ್ರೇಲಿಯನ್ ಡಾಲರ್. ಇಂಡಿಯಾ ರುಪೀಸೇ ಹೇಳಲಿಲ್ಲ. ಹೌದು, ಅಲ್ಲಿ ಲಾಸ್ಟ್ ಹೇಳ Indian rupees, Japanese yen. ಹಾ, ನೋಡಿ, ಬ್ಯಾಂಕಾಕ್ ಬಾತ್ ಮಾತ್ರ ಬ್ಯಾಂಕಾಕ್ ಬಾತ್ ಫಸ್ಟ್. ಇಲ್ಲ, 4 ಬಂದಿರೋದು. ಸೆಕೆಂಡ್ ಕ್ವೆಶ್ಚನ್ ನಿಮ್ಗೆ ಸರ್. 5 ಟೈಪ್ ಹಾರ್ನ್ ಸೌಂಡ್ ಅನ್ನ ಮಾಡಿ. ಹಾರ್ನ್ ಸೌಂಡಾ? ಬೇಗ ಮಾಡ್ಬೇಕು. ಬೀಪ್ 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 ಪಿಪ್ ಪಿಪ್. ಆಮೇಲೆ ಸರ್ 5 ಹೇಳಿದ್ದು, ಒಂದನೇ 5 ಸಲ ಹೇಳೋ ಒಂದಿದ್ದಲ್ಲ. ನಾನು ಇವಾಗ ಬುದ್ಧಿವಂತೆ, ನಾ ಚಿಕ್ಕ ವಯಸ್ಸಿಂದ ಸ್ವಲ್ಪ ಇಂಟೆಲಿಜೆಂಟ್ ಅಲ್ಲ, ಏನೋ ಗೊತ್ತು ಅಂತ ಈ ಕಡೆ ಬಂದೆ, ಇಲ್ಲ ಆ ಕಡೆ ಹೋಗ್ತಿದ್ನಲ್ಲ. 0. 2 ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ. ಓಕೆ, ಟೀಮೆ ಅಳುವುದಕ್ಕೆ ಯಾವ್ದಾದ್ರು 5 ಕಾರಣಗಳು. ಬಯಸ್ಕೊಳೋದು, ಸತ್ರೆ, ದುಡ್ಡು ಕಳ್ಕೊಂಡ್ರೆ, ಸಿನಿಮಾ ಸೋತ್ರೆ, ಸಿನಿಮಾ ಗೆದ್ರೆ. ಕಾಯಿ ಅನ್ನೋ ಹೆಸರಿರೋ 7 ತರಕಾರಿಗಳ ಹೆಸರು. ಬೆಂಡೆಕಾಯಿ, ಬದನೆಕಾಯಿ, ಹಾಗಲಕಾಯಿ. ಸೋರೆಕಾಯಿ, ಹಾಗಲಕಾಯಿ, ಪಡವಲಕಾಯಿ. ನಾನು ಹೇಳಿದ್ದು ಇವರು 5ಕ್ಕೆ ಹೊಡೆದ್ಬಿಟ್ರು. ಕರೆಕ್ಟ್. ಏಳ? ಹಾ, 7. ಲಾಸ್ಟ್ ಅವಾಗಿಂದ 5 ಅಂತ ಹೇಳ್ಬಿಟ್ಟು 7 ಅಂತ ಹೇಳಿದ್ರೆ ಸರ್ ಈಸಿ ಇರೋದಕ್ಕೆ ಜಾಸ್ತಿ ಕೊಡ್ತೀವಿ ಸರ್ ನಾವು. ಕನ್ಫ್ಯೂಸ್ ಆಗ್ತಾ ಇದೆ ಆಕ್ಚುಲಿ. ಇವಾಗ ಇನ್ನೊಂದ್ಸಲ ಹೇಳ್ತೀನಿ, ಕರೆಕ್ಟ್ ಆಗಿ ಹೇಳಿದೀರಾ, ಕರೆಕ್ಟ್ ಆಗಿ ಇನ್ನೊಂದ್ಸಲ ಹೇಳ್ಬಿಡಿ. 7 ತರಕಾರಿಗಳ ಹೆಸರು ಹೇಳು, ಪರವಾಗಿಲ್ಲ. ಬೆಂಡೆಕಾಯಿ, ಸೋರೆಕಾಯಿ, ಹೀರೆಕಾಯಿ, ಪಡವಲಕಾಯಿ, ಹಾಗಲಕಾಯಿ, ಕುಂಬಳಕಾಯಿ, ಕುಂಬಳಕಾಯಿ. ಓಕೆ, ಕೊಡೋಣ ಪಾಪ ಸ್ವಲ್ಪ ಉದಾರ ಮನಸ್ಸಿಂದ. ಓಕೆ ಕೃಷ್ಣ, ಲಾಸ್ಟ್ ಕ್ವೆಶ್ಚನ್. ಪ್ರಾಣಿಗಳ ಹೆಸರು ಇರುವಂತಹ 5 ಸಿನಿಮಾಗಳ ಹೆಸರು. ಸಿಂಹ, ಟೈಗರ್, ಹುಲಿ. ಅಪ್ಪ, ಪಿಕ್ಚರ್ ಹೆಸರು. ಪಿಕ್ಚರ್ ಹುಲಿ ಇದೆಯಲ್ಲ, ಹುಲಿ ಅಂತ ಯಾವ್ದು? ಹೆಬ್ಬುಲಿ. ನಿಮ್ಮ ಮತ್ತೆ ನೀವು ಮಾತಾಡ್ತಿರಲಿ. ಹುಲಿ ಅವರೇ ಮಾಡಿ. ಲಾಸ್ಟ್ 5 ಸೆಕೆಂಡ್ಸ್ ಕೊಡ್ತೀನಿ, ಬೇಗ. ಸಿಂಹ, ಸಾಹಸ ಸಿಂಹ, ಟೈಗರ್, ಹುಲಿ, ಹೆಬ್ಬುಲಿ. ಪರವಾಗಿಲ್ಲ, ಕೊಡ್ಬೋದು. 4-4-4-2. ಲಾಸ್ಟ್ ಕ್ವೆಶ್ಚನ್ ಸರ್, ಇದಕ್ಕೆ ನೀವು ಆನ್ಸರ್ ಹೇಳಿ. ನಿಮ್ಗೆ ಗೊತ್ತಾಗಲ್ಲ, ಗೊತ್ತಾದ್ರೆ ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ಬೋದು. ಆಯ್ತು. ಊರು ಹೆಸರಿರುವಂತ 5 ಸಿನಿಮಾಗಳ ಹೆಸರು. ನಿಜ ದಯವಿಟ್ಟು ಗೊತ್ತಿಲ್ಲ, ಬೇಡ. ಯಾವ? ಹುಬ್ಳಿ ಸರ್, ಹುಬ್ಳಿ. ಸುಮ್ಮನೆ ಪ್ರೆಸ್ ಮಾಡಿದ್ರೆ ಹುಬ್ಳಿ, ಮಂಡ್ಯ. ಹುಬ್ಳಿ, ಮಂಡ್ಯ. ನೀವೇ ಮಾಡಿರೋಂತ ಸಿನಿಮಾಗಳದು. ಬಾಂಬೆ, ಹುಬ್ಳಿ, ಬಾಂಬೆ, ನಂದು ಮಂಡ್ಯ ಎಲ್ಲ ನೀವೇ ಮಾಡಿದಿರಲ್ಲ. ಇವರೇ ಮಾಡಿದಾರಲ್ಲ. ನೀನೇ ಮಾಡಿ. ನಿಮ್ಮ ತಲೆಯಲ್ಲಿ ಇಟ್ಕೊಂಡೆ ಬರ್ದಿದ್ದ ಪ್ರಶ್ನೆ ಎಲ್ಲ ನೀವೇ ಸಿನಿಮಾ ಮಾಡ್ಬಿಟ್ಟು ಗೊತ್ತಿಲ್ಲ ಅಂದ್ರೆ ನಾನು ಒಬ್ಬನ ನಿಲ್ಸ್ಬಾರ್ದ ನೀವು? ಹಂಗಲ್ಲ, ಏನ್ ಗೊತ್ತಾ, ಆಕ್ಚುಲಿ ನಾನು ಬ್ರಿಲಿಯಂಟ್. ನೀನ್ ಇರೋದ್ರಿಂದ ಸ್ಟೂಡೆಂಟ್. ಇದು ಕಾರಣ ಇದು ಸರ್. ನೋಡಿ ಸರ್, ಇವಾಗ ನನಗೆ ಎಲ್ಲದಕ್ಕೂ ನಾನೇ ಬೇಯಿಸ್ತೀನಿ ಸರ್. ಈ ಪಿಕ್ಚರ್ ಎಲ್ಲ ನೀವೇ ಮಾಡ್ಬಿಟ್ಟು ಅದ್ ಹೆಂಗ್ ಸರ್ ನೀವು ಮರ್ತ್ಬಿಟ್ರಿ? ಹಾ, ಹೇಳಿ. ಸೊ ಮದರಂಗಿ ಕೃಷ್ಣ ಅವರೇ, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಚಾಕ್ಲೇಟ್ ನೀವ್ ಬೇಕಂದ್ರೆ ಆಮೇಲೆ ಕಿತ್ಕೊಂಡು ತಿನ್ಬೋದು, ನಮ್ಗೆ ಅದಕ್ಕೆ ಸಂಬಂಧ ಅಲ್ಲ. ಅವ್ರ ಡ್ರೆಸ್ಗೆ ಚೆನ್ನಾಗಿ ಅಲ್ವಾ, ಮ್ಯಾಚ್ ಆಗ್ತದೆ. ಮ್ಯಾಚ್ ಆಗ್ತದೆ. ಏನು ಡ್ರೆಸ್ ತಕ್ಕಂಗೆ ನಾನು ಇದು ಗಿಫ್ಟ್ ತಗೊಂಬರ್ಲಾ?
ನೀವು ಕೊಡ್ತಾರ ಗಿಫ್ಟ್ ಪಾಪ ಅವ್ರಿಗೆ ಹೀರೋಯಿನ್ಗೆ ಒಳ್ಳೆ ಮ್ಯಾಚ್ ಆಗುತ್ತೆ. ಸರ್ ಒಂದು ಸಲ ಆದ್ರೂ ಹುಡುಗರ ಬಗ್ಗೆ ಒಂಚೂರು ಕಾಳಜಿ ವಹಿಸಿ ಸರ್. ತುಂಬಾ ಪ್ರೀತಿ ಮಾಡ್ತಾರೆ ಹುಡುಗರು. ಸೂಪರ್ ಹೊಡ್ರಿ ಹ್ಯಾಂಡ್ಲು. ಟೀಮ್ ಅವ್ರ ಹತ್ರ ನಮ್ಮ ಸ್ಟುಡಿಯೋ ಆಡಿಯನ್ಸ್ ಮಾತಾಡ್ತಾರೆ. ಯಾರು ಮೊದಲು? ಹಾಯ್, ನನ್ನ ಹೆಸರು ಶ್ವೇತಾ ಅಂತ. ಹಾಯ್. ನಾನು ರಾಮನಗರ ಇಂದ ಬಂದಿದ್ದೀನಿ. ಹಾ ನಂಗೆ ತುಂಬಾ ದಿನದಿಂದ ಒಂದ್ ಡೌಟ್ ಇದೆ. ಆ ಡೌಟ್ ಏನಂದ್ರೆ, ಬೋರ್ಡ್ ತಲೆ ಇರ್ತಾರಲ್ಲ ಅವ್ರ ಹತ್ರ ತುಂಬಾ ಮನಿ ಇರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ನಿಜಾನಾ ಸುಳ್ಳ? ನಿಜ ಇದೆ, ಅವ್ರ ಹತ್ರ ಇದೆ. ತುಂಬಾ ತುಂಬಾ ದುಡ್ಡು ಇರುತ್ತಲ್ಲ. ನೆಕ್ಸ್ಟ್ ಏನಮ್ಮ? ಇರುತ್ತೆ ಅಂತ ನಿಜಾನಾ ಸುಳ್ಳ ಅಂತ? ನಿಜ ನಿಜ ನಿಜ. ಥ್ಯಾಂಕ್ ಯು. ಮನಿ ಅಂತ ಗೊತ್ತಿಲ್ಲ, ಹನಿ ಅಂತ ಇರುತ್ತೆ. ಹನಿ ಅಂತೂ ಇದೆ ಅಂತ ಹೇಳ್ತೀನಿ. ಹನಿ 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 ಮಾಡ್ತೀನಿ ನಿಮ್ಗೆ ಆಮೇಲೆ. ಇಟ್ಕೊಳ್ಳಿ, ಮನಿ ಬೀರ್ಲಿ. ಅಲ್ಲ, ಹನಿ ಅವ್ರ ಗರ್ಲ್ ಫ್ರೆಂಡ್. ಹೌದಾ ಸರ್? ಬಿಡಿ ಬಿಡಿ. ಬಟ್ ಒಂದು ಆಕ್ಚುಲಿ ಸತ್ಯ ಅದು. ತುಂಬಾ ಜನಕ್ಕೆ ಯಾರಿಗೆ ಕೂದ್ಲಿರಲ್ಲ, ನಾನು ತುಂಬಾ ಜನ ನೋಡಿದ್ರೆ ಅವ್ರ ಹತ್ರ ದುಡ್ಡಿರುತ್ತೆ. ಯಾಕೆ ಮಿಸ್ಟರ್ ಲೋಕೇಶ್? ಯಾಕಂದ್ರೆ ತುಂಬಾ ಯೋಚನೆ ಮಾಡ್ತೀರಾ ಸರ್. ತುಂಬಾ ಯೋಚನೆ ಮಾಡ್ತೀರಾ. ಯೋಚನೆ ಮಾಡಿ 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 ಎಲ್ಲ ಉದ್ರೋಗಿರುತ್ತೆ. ನಮ್ಗೆ ನೋಡಿ ಯೋಚನೆ ಮಾಡಕ್ಕೆ ಏನ್ ಕೆಲಸನೇ ಇಲ್ಲ, ಅದಕ್ಕೆ ಕೂದಲು ಬೆಳೆದಿರುತ್ತೆ. ಯಾಕಿರುತ್ತೆ ನಾನು ಹೇಳ್ತೀನಿ. ಈಗ ನೋಡಿ, ಅವ್ರಿಗೆ ಸೋಪ್ ಹಾಕೋ ಟೆನ್ಷನ್ ಇಲ್ಲ, ಶಾಂಪು ಹಾಕೋ ಟೆನ್ಷನ್ ಇಲ್ಲ, ಕಟಿಂಗ್ ಮಾಡಂಗಿಲ್ಲ, ಬಾಚನ್ಗೆ ತಗೊಳಂಗಿಲ್ಲ. ಆ ದುಡ್ಡೆಲ್ಲ ಉಳಿಸ್ಕೋಬಹುದು ತಾನೆ. ಹೌದು. ಅದಕ್ಕೆ ಅವ್ರ ದುಡ್ಡಿರುತ್ತೆ. ಥ್ಯಾಂಕ್ ಯು ರೆಮೋ. ಸೂಪರ್, ಕರೆಕ್ಟ್. ಇವ್ರು ನೋಡಿ, ಇವ್ರಿಗೆ ಹೇಳು ಅಂತ. ತಲೆಗೆ ಹಾಕೋ ಶಾಂಪು ಬರೀ ಮೀಸೆಗೆ ಬೇಕಾ ಅಪ್ಪನಿಗೆ? ಈಗ ಹಾಕೋ ಇದು ಆಕ್ಚುಲಿ ಅವ್ರ ತಲೆ ಕ್ಲೀನ್ ಮಾಡ್ಬಿಟ್ಟು ಒಂದ್ ವಿಕ್ ಮಾಡಿದ್ರೆ ನಿಮ್ಗೆ ಫುಲ್ ಆಗುತ್ತೆ. ಅಷ್ಟಿದೆ ಮೀಸೆ ಅವ್ರಿಗೆ. ಓಕೆ, ನೆಕ್ಸ್ಟ್. ಹಾಯ್ ಸುಜನ್ ಮಾಮ. ಮಾಮ ಹೇಳಮ್ಮ. ನನ್ನ ಹೆಸರು ಚಂದುಶ್ರೀ. ನನ್ಗೊಂದು ಕ್ವಶನ್ ಇದೆ. ಈ ಕ್ವಶನ್ ಬಂದ್ಬಿಟ್ಟು ಓಂ ಪ್ರಕಾಶ್ ಸರ್ಗೆ. ಸತ್ತೆ ನೀನು. ಗಂಡ ಹೆಂಡತಿ ಜಗಳಕ್ಕೆ ಮತ್ತೆ ಹೀರೋ ಹೀರೋಯಿನ್ ಜಗಳಕ್ಕೆ ಡಿಫ್ರೆನ್ಸ್ ಏನು? ಹೀರೋ ಹೀರೋಯಿನ್ ಏನಕ್ಕೆ ಜಗಳ ಆಡ್ತಾರೆ ಅಂತ ನಂಗೆ ಗೊತ್ತಿಲ್ಲ ಮೇಡಮ್. ನೀವು ಡೈರೆಕ್ಟರ್ ಅಲ್ವಾ, ನೀವೇ ಹೇಳ್ಬೇಕು. ಮೇಡಮ್ ನಮ್ಗೆ ಹೇಳಲ್ಲ ಅವರು. ಯಾಕೆ ಹೇಳಲ್ಲ? ಡೈರೆಕ್ಟ್ ಮಾಡೋದು. ನಮ್ಗೆಲ್ಲ ಹೇಳ್ತಾರೆ. ನಿಜ, ನೀವ್ ಅನ್ಕೊಂಡಿದೀರಾ ಅಷ್ಟೇ. ಫಸ್ಟ್ ನಮ್ಗೆ ಹೇಳಲ್ಲ. ನಮ್ಮ ಹತ್ರ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಅಯ್ಯೋ ಹಂಗೆ ಹಿಂಗೆ ಅಂತ. ಶೂಟಿಂಗ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಡೈರೆಕ್ಟರ್ ಕಂಡಕ್ಟರ್ ಮಾಡ್ಬಿಡ್ತಾರೆ. ನೀವು ಲವ್ ಸ್ಟೋರಿ ಕ್ರಿಯೇಟ್ ಮಾಡ್ತಾರೆ, ಅವ್ರ ಜಗಳ ಮಾಡ್ಕೊಂತಾರೆ. ಒಂದ್ ನಿಮಿಷ. ಏನೋ ಮೊಟ್ಟಮ್ಮ. ನಾನೇ ಆನ್ಸರ್ ಮಾಡ್ತೀನಿ. ಗಂಡ ಹೆಂಡತಿ ಜಗಳ ಆಡಿದ್ರೆ ಕೂಸು ಬಡವಾಗತ್ತೆ. ಹೀರೋ ಹೀರೋಯಿನ್ ಜಗಳ ಆಡಿದ್ರೆ ಪ್ರೊಡ್ಯೂಸರ್ ಬಡವಾಗ್ತಾನೆ. ಸೂಪರ್, ಥ್ಯಾಂಕ್ ಯು. ವೆರಿ ನೈಸ್ ರೆಮೋ, ವೆರಿ ನೈಸ್. ನೆಕ್ಸ್ಟ್. ಹಾಯ್ ಸುಜನ್ ಮಾಮ. ಹಾಯ್. ಹಾಯ್ ಓಂ ಪ್ರಕಾಶ್ ಸರ್. ಹಾಯ್ ಡಾರ್ಲಿಂಗ್ ಕೃಷ್ಣ. ಹಾಯ್ ಸಾವ್ಯಕ್ಕ. ಹಾಯ್ ರೆಮೋ ಬೇಬಿ, ಹೇಗಿದ್ದೀರಾ? ಹಾಯ್ ಜಿಲೆ ಸರ್. ಒಂದ್ ನಿಮಿಷ, ಬಂದೆ ತಾಯಿ ಬಂದೆ. ಒಂದ್ ನಿಮಿಷ, ಬಂದೆ. ಅಲ್ಲ, ಎಲ್ಲಾರು ನಿಮ್ ಪರ್ಮಿಷನ್ ಕೇಳೇ ಸ್ಟೇಜಿಗೆ ಬರ್ತಾರೆ. ನಾವು ಸ್ವಲ್ಪ ಸ್ಪೆಷಲ್ ಅಮ್ಮ, ನಾವಾಗೆ ಸ್ಟೇಜಿಗೆ ಬರ್ತೀವಿ. ಹಾಯ್ ಆಡಿಯನ್ಸ್, ನಾನು ಆರಾಧನಾ ಅಂತ ಮೂಡ್ಬಿದಿಂದ ಬಂದಿದ್ದೀನಿ. ಹಾಯ್ ಸುಜನ್ ಮಾಮ. ಇಲ್ಬಾ ಮಾತಾಡ್ತಾ ಇರೋದು ನೋಡೋಣ. ನಾನು ಸೃಜನ್ ಅವ್ರ ಮನೆ ಪಕ್ಕ ಇದ್ದೀರಾ ಅನ್ಕೊಂಡೆ. ಹೇಳಪ್ಪ. ಓಕೆ ಸರ್, ನೀವೆಷ್ಟು ಸಿನಿಮಾ ಮಾಡಿದೀರಾ ಅಂದ್ರೆ 46. ನೀವು ಮಾಡಿರೋ ಎಲ್ಲ ಸಿನಿಮಾನು ಸೂಪರ್ ಹಿಟ್ ಆಗಿದೆ. ಕಲಾಸಿಪಾಳ್ಯ, AK47, AK46, ಚಂದ್ರಲೇಖ ಎಲ್ಲ ಸೂಪರ್ ಹಿಟ್. ಈಗ ಹುಚ್ಚ 2 ಸಿನಿಮಾ ಮೂಲಕ ಇನ್ನೊಂದು ಸೂಪರ್ ಸಿನಿಮಾ ಕೊಡಕ್ ಬರ್ತಿದ್ದೀರಲ್ಲ ಸರ್, ಸೂಪರ್. ಸರ್, ಆದ್ರೆ ನಂಗೊಂದು ಡೌಟ್ ಇದೆ. ನೀವು ನಾನ್ ಕೇಳೋ ಕ್ವಶನ್ಗೆ ಆನ್ಸರ್ ಮಾಡಿದ್ರೆ ನೀವು ಗ್ರೇಟ್. ಹೇಳಿ. ಏನ್ ಗೊತ್ತಾ? ಮೊದಲನೇ ಕ್ವೆಶ್ಚನ್, ಪ್ರಪಂಚದಲ್ಲಿ ಮೊದಲು ಕುಂಬಳಕಾಯಿ ಸಿಕ್ಕಿದ್ದು ಎಲ್ಲಿ? ಭೂಮಿಲಿ. ಅಷ್ಟು ಗೊತ್ತಾಗಲ್ವಾ ಮಾಮ? ಪ್ರಪಂಚದಲ್ಲಿ ಮೊದಲು ಕುಂಬಳಕಾಯಿ ಸಿಕ್ಕಿದ್ದು ರೆಮೋರ್ ಮನೆಯಲ್ಲಿ. ಅದಕ್ಕೆ ಅವ್ರ ಹತ್ರ ತಿಂದು ಊದ್ಕೊಂಡಿರೋದು. ಓಕೆ, ಇದಕ್ಕಂತೂ ಆನ್ಸರ್ ಮಾಡಕ್ ಆಗಿಲ್ಲ. ಸೆಕೆಂಡ್ ಕ್ವೆಶ್ಚನ್ ಕೇಳ್ತೀನಿ. ಈಗ ನೀವು ಇಜ್ಜಿಲ ಅಂಕಲ್ ಮನೆಗೆ ಹೋಗ್ತೀರಾ, ಓಕೆನಾ? ಅಂಕಲ್ ನಮ್ಗೆ ಅಂಕಲ್ ಬಿಡಿ. ನೀವು ಅವ್ರ ಮನೆಗೆ ಹೋದಾಗ ಅವರು ಮಾವಿನ ಹಣ್ಣು ಜ್ಯೂಸ್ ತಂದು ಕೊಡ್ತಾರೆ. ಆಗ ನೀವು ಮ್ಯಾಂಗೋ ಜ್ಯೂಸ್ ಅಂತ ಹೇಳ್ತೀರಾ. ಅದೇ ಕಿತ್ಲೆ ಹಣ್ಣಿನ ಜ್ಯೂಸ್ ತಂದು ಕೊಟ್ರೆ ಆರೆಂಜ್ ಜ್ಯೂಸ್ ಅಂತೀರಾ. ಬರೀ ನೀರ್ ತಂದು ಕೊಟ್ರೆ ಏನಂತೀರಾ? ಕಂಜೂಸ್ ಅಂತೀನಿ. ಸೂಪರ್ ಅಲ್ವಾ? ಓಕೆ, ಇನ್ನೊಂದು ಕ್ವೆಶ್ಚನ್ ಕೇಳ್ತೀನಿ. ಕಾಗೆ ಯಾಕೆ ಕಪ್ಪಗಿದೆ? ಬಿಸಿಲಿಗೆ ಒಣಗೋಗಿದೆ ಅದು. ಒಣಗೋಗಿದೆ.
ಅಲ್ಲ ಸರ್, ಮತ್ತೆ ನಿಮ್ಗೂ ಗೊತ್ತಿಲ್ವಾ? ರಾಯಣ್ಣಗೂ ಗೊತ್ತಿಲ್ಲ. ನಿಮ್ಗೂ ಗೊತ್ತಿಲ್ವಾ? ಟ್ಯಾನ್ ಆಗಿದೆ ಅನ್ಸುತ್ತೆ. ಆದ್ರೆ ಕಾಗೆ ಯಾಕೆ ಕಪ್ಪಿಗಿದೆ ಅಂದ್ರೆ ಅದು ಫೇರ್ನೆಸ್ ಕ್ರೀಮ್ ಹಾಕೊಳ್ಳಲ್ಲ, ಅದಕ್ಕೆ. ಕೂದಲು ಹೇರ್ ಸ್ಟೈಲ್ ಎಲ್ಲ ಹಾಳಾಗೋಯ್ತು. ಒಳಗಡೆನೂ ಹಾಳಾಗೋಗಿದೆ ಎಲ್ಲ ಫುಲ್ ಈಗ. ಆಮೇಲೆ ಅವ್ರೇನೋ ಆನ್ಸರ್ ಹೇಳ್ತೀರಿ ಅಂತ ರೆಡಿ ಆಗಿದ್ರಲ್ಲ. ಅದ್ ಫೇರ್ನೆಸ್ ಕ್ರೀಮ್ ಹಾಕಲ್ಲ, ಆದ್ರೆ ಅದು ಹಾಕದ್ ಮಾತ್ರ ವೈಟ್ ಇರುತ್ತಲ್ಲ, ಯಾಕೆ? ಅದು ಹಾಕದ್ ಮಾತ್ರ ವೈಟ್ ಆಗಿರುತ್ತಲ್ಲ, ಯಾಕೆ ಅಂತ. ಫೇರ್ನೆಸ್ ಕ್ರೀಮ್ ಹಾಕಲ್ಲ, ಅದು ಪಿಕ್ಕ ಕಾಗೆ ಫೇರ್ನೆಸ್ ಕ್ರೀಮ್ ಹಾಕಲ್ಲ, ಅದಕ್ಕೆ ಬ್ಲಾಕ್ ಆಗಿರುತ್ತೆ. ಕಾಗೆದು ಪಾಟಿ ಮಾತ್ರ ಯಾಕೆ ವೈಟ್ ಆಗಿರುತ್ತೆ ಅಂತ ಕೇಳ್ತಾ ಇದ್ದೆ. ಯಾಕಂದ್ರೆ ಫೇರ್ನೆಸ್ ಕ್ರೀಮ್ ತಿನ್ಕೊಂಡ್ಬಿಟ್ಟಿರ್ತದ, ಅದಕ್ಕೆ. ಕೇಳ ಪ್ರಶ್ನೆ ಕೇಳು. ಓಕೆ, ಇನ್ನೊಂದು ಕ್ವೆಶ್ಚನ್ ಕೇಳ್ತೀನಿ ಮಾಮ. ಈಗ ನಿಮ್ಗೆ ಗೊತ್ತಿರೋ ಪ್ರಕಾರ ನಮ್ಮ ಮಂಗಳೂರಲ್ಲಿ ಮೀನ್ ಸಿಗುತ್ತೆ, ಮೈಸೂರಲ್ಲಿ ಮಲ್ಗೆ ಸಿಗುತ್ತೆ, ಬೆಂಗಳೂರಲ್ಲಿ ವಿಶಾಲವಾದ ಕನ್ನಡಿಗರು ಸಿಗ್ತಾರೆ. ಇನ್ನು ಕುದುರೆಮುಖದಲ್ಲಿ ಏನಿದೆ? ಗಣಿ. ಅಷ್ಟು ಗೊತ್ತಾಗಲ್ವಾ ಮಾಮ? ಕುದುರೆಮುಖದಲ್ಲಿ 2 ಕಣ್ಣು, 1 ಮೂಗು, 1 ಬಾಯಿ, 2 ಕಿವಿ ಇದೆ. ಇಜಿಲ ಅಂಕಲ್, ನಂಗೊಂದು ಡೌಟ್ ಇದೆ. ಯಾವತ್ತೂ ಕೂಡ ಹುಡುಗಿರೇ ನಿಮ್ ಹಿಂದೆ ಕೂತ್ಕೋತಾರೆ, ಯಾಕೆ ಹೇಳಿ? ಯಾಕೆ? ಯಾಕಂದ್ರೆ ಅವ್ರ ಮುಖನ ನಿಮ್ ತಲೆಯಲ್ಲಿ ನೋಡ್ಕೋಬಹುದಲ್ಲ, ಅದಕ್ಕೆ. ಸೂಪರ್ ಆಗಿ ಹೊಡೆದ ನೀನು. Thank you. ಚೂಟಿಯಾಗಿ ಓದು. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಕ್ವೆಶ್ಚನ್ಸ್. ಥ್ಯಾಂಕ್ ಯು. Okay. ಟಾಟಾ ಮಾಮ, ಮತ್ತೆ ಬರ್ತೀನಿ ಕೊಡಕ್ ನಿಮ್ ಕಾಟ. ಹುಷಾರಿಲ್ಲ. ಸೂಪರ್. ಪ್ರಕಾಶ್ ಸರ್, ಈಗ ಹುಚ್ಚ 2 ಪಿಕ್ಚರ್ ಬಗ್ಗೆ ಆಡಿಯನ್ಸ್ಗೆ ಏನ್ ಹೇಳ್ತೀರಾ ಸರ್? ಆಕ್ಚುಲಿ ತುಂಬಾ ಒಳ್ಳೆ ಸ್ಕ್ರಿಪ್ಟು. ತಾಯಿ ಮತ್ತೆ ಮಗನ ಸೆಂಟಿಮೆಂಟ್ ಮತ್ತೆ ಲವ್ ಟ್ರ್ಯಾಕು ಮತ್ತೆ ಸಾಯಿ ಕುಮಾರ್ ಅವ್ರ ಪಾತ್ರ ತುಂಬಾ ವಿಭಿನ್ನವಾಗಿದೆ. ಹುಚ್ಚ ಏನು ಎಕ್ಸ್ಪೆಕ್ಟೇಷನಲ್ಲಿ ಆಡಿಯನ್ಸ್ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರು, ಆ ಒಂದು ಎಕ್ಸ್ಪೆಕ್ಟೇಷನ್ ಈ ಸಿನಿಮಾದಲ್ಲಿ ಅದಕ್ಕೆ ಮೀರಿ ಇದೆ. ಸ್ಕ್ರಿಪ್ಟಲ್ಲಿ ಆಗಿರ್ಬೋದು, ಡೈಲಾಗ್ಸಲ್ಲಿ ಆಗಿರ್ಬೋದು, ಮ್ಯೂಸಿಕಲ್ ಆಗಿರ್ಬೋದು, ತುಂಬ ಅದ್ಭುತವಾಗಿದೆ. ಸೊ ಆಡಿಯನ್ಸ್ಗೆ ತುಂಬ ಒಳ್ಳೆ ಸಿನಿಮಾ ಆಗುತ್ತೆ. ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ, ಖಂಡಿತ ತುಂಬ ಖುಷಿ ಕೊಡುತ್ತೆ ನಿಮಗೆಲ್ಲ. ಸೂಪರ್. ಹುಚ್ಚ 2 ಪಿಕ್ಚರ್ಗೆ ನಮ್ಮ ಮಜಾ ಟಾಕೀಸಿನ ಪರವಾಗಿ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಕೃಷ್ಣ, ಆಲ್ ದ ಬೆಸ್ಟ್. ಆಲ್ ದ ವೆರಿ ಬೆಸ್ಟ್. ಆಲ್ ದ ಬೆಸ್ಟ್ ಸರ್. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ವೀಕ್ಷಕರೇ, ಹುಚ್ಚ ಸಿನಿಮಾಗೆ ನೀವು ಯಾವ ತರ ಒಂದು ಎನ್ಕರೇಜ್ಮೆಂಟ್ ಕೊಟ್ರೆ ಅದೇ ರೀತಿಯಲ್ಲಿ ಈ ಹುಚ್ಚ 2ಗೂ ಅದೇ ರೀತಿಯಾದ ಒಂದು ಸಪೋರ್ಟ್ ಎನ್ಕರೇಜ್ಮೆಂಟ್ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಕನ್ನಡ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ಸ್ಟಾಪ್ ಪೈರಸಿ. ದಯವಿಟ್ಟು ಗಿಡ ನೆಡಿ, ನೀರನ್ನ ಉಳಿಸಿ. ನಗ್ತಾರಿ ನಗ್ತಾರಿ ನಗಿಸ್ತಾರಿ, ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಮಜಾ ಟಾಕೀಸ್ ನ ಮಿಸ್ ಮಾಡ್ಕೋಬೇಡಿ. ಮತ್ತೆ ಮತ್ತೆ ಮಜಾ ಟಾಕೀಸ್ ನೋಡ್ಬೇಕು ಅಂದ್ರೆ ದಯವಿಟ್ಟು ವೂಟ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ವೂಟ್ ಅಲ್ಲಿ ಮಜಾ ಟಾಕೀಸ್ ನೋಡ್ತಾನೆ ಇರಿ. ಮುಂದಿನ ಸಂಚಿಕೆಯೊಂದಿಗೆ ಭೇಟಿ ಆಗೋಣ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಥ್ಯಾಂಕ್ ಯು. ಗುಡ್ ನೈಟ್. ಬಾಯ್.